ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಗರ್ಗು ಗರಗ್ ಯೂಟ್ಯೂಬ್ ಚಾನಲ್. ಇದು ಗರ್ಗು ಗರಗ್ ಅಕಾಡೆಮಿ. ಸೊ ಇಲ್ಲಿ ಇವತ್ತಿನ ದಿನ ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಿರುವಂತದ್ದು. ಈಗ CSE ಸೆಲ್ದವರು ಮಾಡೆಲ್ ಪೇಪರ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ. ಸೊ ಅದರಲ್ಲಿ ಪೇಪರ್ 1 ನಲ್ಲಿ ಗಣಿತಿಗೆ ಸಂಬಂಧಪಟ್ಟಿರುವಂತದ್ದು. ಪೆಡಗಾಗಿ ಎಲ್ಲ ಸಿಲೆಬಸ್ ಮಾತ್ರ, ಅಂದ್ರೆ ಅಲ್ಲಿ ಕಂಟೆಂಟ್ಗೆ ಸಂಬಂಧಪಟ್ಟಿರುವಂತದ್ದು. ಪೆಡಗಾಗಿನ ಹೊರತುಪಡಿಸಿ ಸೊ ಟೋಟಲ್ 30 ಪ್ರಶ್ನೆ ಇರುತ್ತೆ ಗಣಿತಕ್ಕೆ ಸಂಬಂಧಪಟ್ಟಿರೋದು. ಅದರಲ್ಲಿ ಪೆಡಗಾಗಿನ ಕ್ವಶನ್ ಅನ್ನ ಬಿಟ್ಬಿಟ್ಟು ಉಳಿದಂತ ಕ್ವಶನ್ ಗಳನ್ನ ಇನ್ ಡೀಟೇಲ್ ಆಗಿ ನಿಮ್ಮ ಎದುರುಗಡೆ ನಾನು ಸಾಲ್ವ್ ಮಾಡ್ತೀನಿ. ಸೊ ಅದರಲ್ಲಿ 2022 ಈಗ ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ಪೇಪರ್ 1 ಮ್ಯಾಥಮೆಟಿಕ್ಸ್ ಮಾತ್ರ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ 91. A, B ಮತ್ತು C ಈ ಮೂರರ ಸಂಬಳದ ಅನುಪಾತವು ಕ್ರಮವಾಗಿ 5:3:2 ಆಗಿದೆ. ಈ ಕ್ರಮವಾಗಿ ಅವರ ಸಂಬಳದಲ್ಲಿನ ಹೆಚ್ಚಳವು 20%, 10%. ಆ ಮೂವರ ಸಂಬಳದ ಹೊಸ ಅನುಪಾತವು ಎಷ್ಟಾಗಿರುತ್ತದೆ? ಅಂದ್ರೆ ಇಲ್ಲಿ ಇನ್ ಬಿಟ್ವೀನ್ ನಾನು ಇಂಗ್ಲಿಷ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಯು ಕ್ಯಾನ್ ಯೂಸ್ ದ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಸೋ. In the salary, ABC salary, so the ratio of the salary is 5:3:2, and the salary rate increased by 20%, 10%, and 20%. And what is the new ratio of the salary? Those three persons, A, B, C. So now here they given A, B, C ಮೂರರ ಸಂಬಳ. ನಾನು ಇನ್ ಡೀಟೇಲ್ ಆಗಿ ಬರೀತಾ ಹೋಗ್ತೀನಿ, ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡಲ್ಲ, ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ಇಲ್ಲಿ A, B, C 5:3:2 ಸೊ ಆಗಿರುವುದರಿಂದ ಇಲ್ಲಿ ಕಾಮನ್ ರೇಷಿಯೋನ ಕಾಮನ್ ಆಗಿ ಒಂದು ಟರ್ಮ್ ಅನ್ನ ಕ್ಯಾನ್ಸಲೇಷನ್ ಮಾಡಿರ್ತಾರೆ. ಸೊ ಆ ಕಾಮನ್ ಟರ್ಮ್ ಅನ್ನ ನಾನು 100 ಅಂತ ತಗೋತೀನಿ, ಅದು ಈಸಿ ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರೋ ಕಾರಣ ಸೊ ನಾನು 100 ಅಂತ ತಗೋತೀನಿ. ಅದು ಏದು ಸ್ಯಾಲರಿ ಎಷ್ಟಿದೆ ಅಂತಂದ್ರೆ 500 ಅಂತ ಇಟ್ಕೊಳ್ಳಿ, ಬಿದು 300 ಅಂತ ಇಟ್ಕೊಳ್ಳಿ, ಸೊ ಸಿದು 200 ಅಂತ ಇಟ್ಕೊಳ್ಳಿ. ಈಗ ಏದು 500 ಅಂದ್ರೆ 20% ಎಷ್ಟಾಗುತ್ತೆ ನೋಡಿ. ಸೊ 500 into 20/100, so equal to these two 0 get cancel. 5 into 20 is 100. ಅಂದ್ರೆ ಆ ಒಟ್ಟಾರೆ ಆ 500 ಅನ್ನೋದು ಏನಿತ್ತಲ್ಲ ಅದರಲ್ಲಿ 100 ಅನ್ನ ಇನ್ಕ್ರೀಸ್ ಮಾಡಬೇಕು. ಸೊ ನ್ಯೂ ಸ್ಯಾಲರಿ ಏನಾಗುತ್ತೆ? 500 plus 100 equal to 600. Okay, this is the new salary. Now B, so 300. In this 300 10%, ಇದರಲ್ಲಿ 10% ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. These two 0 get cancelled. 3 10s are 30. Increased by 30. So here 300, ಇದರಲ್ಲಿ 300 plus 30 equal to 330. ನ್ಯೂ ಸ್ಯಾಲರಿ ಎಷ್ಟಾಯ್ತು? 335. ಸೊ ಸಿ ಬಂದ್ಬಿಟ್ಟು 20 ಅಂತಂದ್ರೆ 200 ಅಂತ ತಗೊಂಡಿದ್ದೀನಿ, ಇಂಟು 20%. 20 divided by 100. These two 0 get cancelled. 22s are 40. Okay, 22s are 40. ಇದರಲ್ಲಿ ಬರುವಂತದ್ದು 40 ಇನ್ಕ್ರೀಸ್ ಮಾಡಬೇಕು. 200 plus here 40 240. ಇದು ನ್ಯೂ ಸ್ಯಾಲರಿ ಆಯ್ತು. ಇದನ್ನ ರೇಷಿಯೋ. ಸೊ ರೇಷಿಯೋ ಎಷ್ಟಾಗುತ್ತೆ ನೋಡಿ, ನಾನು ಮೂರದರ ರೇಷಿಯೋ ಕಂಡುಹಿಡಿದ್ದೀನಿ. 600 is to 330 is to 240. ಇಲ್ಲಿ ಈ ಆಪ್ಷನ್ ಅಲ್ಲಿ ಇದಿಲ್ಲ. ಸೊ ಆಪ್ಷನ್ ಅಲ್ಲಿ ಇರೋದೇನಂತಂದ್ರೆ ಆಪ್ಷನ್ 1 20:9:11, ಆಪ್ಷನ್ 2 20:11:8, ಆಪ್ಷನ್ 3 22:11:9, ಆಪ್ಷನ್ 4 22:9:11. ಇಲ್ಲಿ ಇದು ಆಪ್ಷನ್ ಅಲ್ಲಿ ಇಲ್ಲ. ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು, ಸಮ್ ಕಾಮನ್ ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ನಾನು ಇಲ್ಲಿ ಈ 0 ಕ್ಯಾನ್ಸಲ್ ಮಾಡ್ತೀನಿ. ಸೊ 0 ಕ್ಯಾನ್ಸಲ್ ಆಯ್ತು. 60 33 24. ಇದು 3 ಇಂದ ಕ್ಯಾನ್ಸಲ್ ಆಗುತ್ತೆ. 3 20 2s are 3 11, so 3 8. Okay, new ratio is 20:11:8. New ratio is 20:11:8. Option number 2 ಏನಿದೆ ಅಂದ್ರೆ 20:11:8. ಇದು ನ್ಯೂ ರೇಷಿಯೋ. ಅಂದ್ರೆ ಸ್ಯಾಲರಿನ 20%, 10%, 20% ಇನ್ಕ್ರೀಸ್ ಮಾಡಿದ್ಮೇಲೆ ಸಿಗುವಂತ ನ್ಯೂ ರೇಷಿಯೋ ಏನಂತಂದ್ರೆ 20:11:8. ಇದು ಆಪ್ಷನ್ 3 ಇದೆ. ಓಕೆ,
I hope you all understood. So we'll move on to the next question, 92. Next question, x, y and z ಮೂವರಿಗೆ ಒಂದು ಮೊತ್ತದ ಹಣವನ್ನ 3:7:12 ಅನುಪಾತದಲ್ಲಿ ಹಂಚಲಾಗಿದೆ. x and y ಗಳ ಅನುಪಾತದ ಹಂಚಿಕೆಯ ವ್ಯತ್ಯಾಸವು ರೂಪಾಯಿ 1600 ಗಳಾದಾಗ y and z ಗಳ ಹಂಚಿಕೆಯ ಅನುಪಾತದ ವ್ಯತ್ಯಾಸವು ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ so one fixed amount we divided x, y, z in the ratio of 3:7:12 and the difference between x and y is 1600 and find out the difference of the y and z. So okay, a very simple example related to ratio only. Now ratio ಅನ್ನು ಈ ಮೊದಲಿಗೆ ಅಭ್ಯಾಸ ಮಾಡಿದ್ವಲ್ಲ, ಸೊ ಪ್ರೀವಿಯಸ್ ಕ್ವಶನ್ ಸೇಮ್ ರೇಷಿಯೋ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡ್ಬಿಟ್ಟು ಮತ್ತೊಂದನ್ನ ಇಲ್ಲಿ ಕೇಳಿದ್ದಾರೆ. y ಮತ್ತು z ಅನುಪಾತಗಳ ಹಂಚಿಕೆಯ ವ್ಯತ್ಯಾಸವನ್ನ ನಾವು ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರುವಂತವರು ಯಾರಂತಂದ್ರೆ x, y ಮತ್ತು z ಮೂವರಿಗೆ, x, y, z ಮೂವರಿಗೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅವರು ಹಂಚಿರುವಂತ ರೇಷಿಯೋ ಅಂತಂದ್ರೆ 3:7:12. 3:7:12. ಇಲ್ಲಿ ಒಂದು ಕಾಮನ್ ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ನೆನಪಿರಲಿ, ಅನುಪಾತ ಅಂತಂದ್ರೆ ಲೋವೆಸ್ಟ್ ಟರ್ಮ್ ಅಲ್ಲಿ ಇಡುವಂತ ಕಾನ್ಸೆಪ್ಟ್ ಅನ್ನೇ ನಾವು ಅನುಪಾತ ಅಂತ ಕರಿತೀವಿ. ಇಲ್ಲಿ ಕಾಮನ್ ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನಾವು ಏನಂತ ತಗೊಳ್ಳೋಣ, ಕಾಮನ್ ಟರ್ಮ್ ಅನ್ನ n ಅಂತ ತಗೊಳ್ಳೋಣ. ಸೊ 3n 7n 12n ಇದಿಷ್ಟು ಇದರಲ್ಲಿ ಹಂಚಿಕೆ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ನೆಕ್ಸ್ಟ್ ಅನುಪಾತದಲ್ಲಿ ಹಂಚಿಕೆ ಮಾಡಲಾಗಿದೆ x ಮತ್ತು y ಗಳ ಅನುಪಾತದ ಹಂಚಿಕೆಯ ವ್ಯತ್ಯಾಸ. ನೋಡ್ರಿ, x ಮತ್ತು y ಹಂಚಿಕೆಯ ವ್ಯತ್ಯಾಸ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ x ಅಂಡ್ y. ಸೊ 3n is x, 7n is y, 12n is z. x and y difference ಅಂದ್ರೆ 7n minus 3n equal to how much? 1600. 7n minus 3n equal to 1600. So difference between these two is 1600, 1600. So 7n minus 3n is 4n equal to 1600. So n equal to 1600 divided by 4, 4 1s are 4, 4s are. So equal to 400. n ಅಂದ್ರೆ ಎಷ್ಟು ಬಂತು ನಮಗೆ? 400 ಬಂತು. ಸೊ ನೆನಪಿರಲಿ, 7n minus 3n ಅದು 4n ಆಗುತ್ತೆ. 1600 divided by 4, 4 1s are 4, 4s are 400. ಇದು ವೇರಿಯೇಬಲ್ಸ್, ಲೈಕ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಸಬ್ಟ್ರಾಕ್ಟ್ ಮಾಡಬಹುದು. n ಹಾಗಾದ್ರೆ 3n ಅಂದ್ರೆ ಎಷ್ಟು? 3n ಅಂದ್ರೆ 3 into n, substitute that value of n, that is 1200, and 7n equal to 7 into 400, that is 2800, and 12n. So 12n is 12 into 400, that is 4800. This is x ಎಷ್ಟಾಯ್ತಿವೆ 1200, ಆಮೇಲೆ y ಇದು 2800, z ಇದು 4800. ಅವ್ರು ಏನ್ ಕೇಳಿದಾರೆ ಅಂತಂದ್ರೆ y ಮತ್ತು z ಗಳ ವ್ಯತ್ಯಾಸ ಕೇಳಿದ್ದಾರೆ. ಸೊ y and z ವ್ಯತ್ಯಾಸ, ಇದು x ಆಯ್ತು, y ಆಯ್ತು, z ಆಯ್ತು. ಸೊ z minus y ಎಷ್ಟು ಅಂತ ಕೇಳಿದ್ದಾರೆ ವ್ಯತ್ಯಾಸ. 4800 minus 2800 equal to 2000. ಓಕೆ, ವೆರಿ ಸಿಂಪಲ್. ಹಾಗಾದ್ರೆ ಯಾವ್ದು ಆಪ್ಷನ್? ಆಪ್ಷನ್ ನಂಬರ್ 2, ರೂಪಾಯಿ 2000 ವ್ಯತ್ಯಾಸ ಇದೆ. ವಾಟ್ ಇಸ್ ದ ಆಪ್ಷನ್ ದೆನ್? ವಿಚ್ ಆಪ್ಷನ್ ಇಸ್ ಕರೆಕ್ಟ್? ದಟ್ ಈಸ್ ಆಪ್ಷನ್ 2, ರೂಪಾಯಿ rupees 2000. Here z minus y difference they asked here. Z minus y. So z is 4800 and y is, and maybe some of the students are having the question that they are not as z minus y, they are simply y and z difference. They ask me y and z difference means that is z minus y or y minus z. So z ಹೆಚ್ಚಿಗೆ ಗ್ರೇಟರ್ ನಂಬರ್ ಅಲ್ಲಿ ಸ್ಮಾಲರ್ ನಂಬರ್ ಅನ್ನ ಮೈನಸ್ ಮಾಡಬೇಕು. z minus y 2000 ಆಗಿರುತ್ತೆ. ಸೊ ಇದು 92 ಕ್ವಶನ್. ನೆಕ್ಸ್ಟ್ 93 ಕ್ವಶನ್ ಗೆ ಮೂವ್ ಆಗೋಣ. 93ನೇ ಪ್ರಶ್ನೆ ಏನಂತಂದ್ರೆ ABCD ತ್ರಿಭುಜದಲ್ಲಿ BC is parallel to AD. BC is parallel to AD and angle B is 90 degree. So AB equal to BC. Remember that AB equal to BC and ACD is equal to 30 degree ಆದರೆ find out the angle of EDC. This angle ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. So here
This is option 1 75, option 2 65, option 3 55, option 4 45. So here, based on the properties only, we will move on. So this is ABCD is a trapezium, BC is parallel to ED, angle B is 90, EB equal to BC, and angle ACD is 30, ACD is 30, so find out the angle of EDC. So ಈಗ ಈ angle ನ ಕಂಡುಹಿಡಿ ಅಂತ ಹೇಳಿದ್ದಾರೆ. Very simple ಆಗಿ ಬರ್ತದಿಲ್ಲ. So first of all, find out the angle of this one. So these two. ABC ಇದು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕರೀತೀವಿ. So triangle ABC ಸಮದ್ವಿಬಾಹು ತ್ರಿಭುಜ ನೆನಪಿರಲಿ, ಸಮದ್ವಿಬಾಹು ತ್ರಿಭುಜ. ಈ ಆಂಗಲ್ ಇದು ಮತ್ತು ಇದು ಇದೆರಡು ಸಮವಾಗಿರುತ್ತೆ, ಸಮದ್ವಿಬಾಹು ತ್ರಿಭುಜ. ಸೊ ಆಂಗಲ್ BAC is equal to the angle BCA. BAC is equal to BCA ಮತ್ತು ಇಲ್ಲಿ ಕೊಟ್ಟಿದ್ದಾರೆ ಏನಂತಂದ್ರೆ ಆಂಗಲ್ B is equal to 90. ನೆನಪಿರಲಿ, angle B is 90. They already given that here. So ಇದು ಟ್ರಯಾಂಗಲ್ ಸಮ ಎಷ್ಟಾಗಿರುತ್ತೆ 180 ಆಗಿರುತ್ತೆ. ಸೊ ಆ ಪ್ರಾಪರ್ಟಿನ ಯೂಸ್ ಮಾಡಿ. ಸೊ ಇಲ್ಲಿ ನಾನು x ಅಂತ ಕೊಡ್ತೀನಿ, ಇದು x ಅಂತ ಆಗುತ್ತೆ. ಸೊ ಆಂಗಲ್ B ಪ್ಲಸ್ ಆಂಗಲ್ BAC ಪ್ಲಸ್ ಆಂಗಲ್ BCA is equal to 180. So this is 90 plus x equal to 180. So this is 2x equal to 180 minus 90. ಎಷ್ಟಾಗುತ್ತೆ 90 ಆಗುತ್ತೆ. So 2x equal to 90. So x equal to 90 divided by 2, that is 45. ಇದೆಷ್ಟಾಯ್ತಿಲ್ಲ x angle 45 ಆಯ್ತು, x equal to 45. ಇದು 45 ಸಿಕ್ಕು, ಇದು 45 ಆಯ್ತು. ಸೊ ಹಾಗಾದ್ರೆ ಇದು 45 ಇದು 45 ಆಯ್ತು. ಸೊ ನೆಕ್ಸ್ಟ್ ಪ್ರಾಪರ್ಟಿ ನೀವು ಏನ್ ತಗೊಂಡ್ರೆ ಅಂತಂದ್ರೆ ಸಮ್ ಆಫ್ ದೀಸ್ ಟು ಆಂಗಲ್. ಸೊ ಇದು ಟೋಟಲ್ ಆಂಗಲ್ ಎಷ್ಟಾಯ್ತಿದೆ C equal to 45 ಆಯ್ತು. ಓಕೆ, C equal to 45. ಆರ್ ಒನ್ ಮೋರ್ ಪ್ರಾಪರ್ಟಿ ಟೇಕ್ ಇಟ್ ಹಿಯರ್. ಈ ರೀತಿನೂ ಕಂಡುಹಿಡಿಬಹುದು. ಇನ್ನೊಂದು ಏನಂತಂದ್ರೆ ಈ ಆಂಗಲ್ ಅನ್ನ ಕಂಡುಹಿಡಿ, ಎ ಆಂಗಲ್. ನೀವು ಟ್ರೆಪೀಸಿಯಂ ಐಸೋಸ್ಲೆಸ್ ಟ್ರೆಪೀಸಿಯಂ ಪ್ರಾಪರ್ಟಿನ ಅಲ್ಟರ್ನೇಟ್ ಆಂಗಲ್ ಸಮ್ ಆಫ್ ಅಲ್ಟರ್ನೇಟ್ ಆಂಗಲ್ ಇಸ್ sum of alternate angle. So sum of alternate angle is 180. ಟ್ರೆಪೀಸಿಯಂ ಒಳಗಡೆ sum of alternate angle 180 ಆಗಿರುತ್ತೆ. ಸೊ ಆಂಗಲ್ A ಗೊತ್ತಿಲ್ಲ, ನೆನಪಿರ್ಲಿ, ಇದು ಇಷ್ಟೇ ನಮಗೆ ಸಿಕ್ಕಿರೋದು, ಇದು ಗೊತ್ತಿಲ್ಲ. ಸೊ ಆಂಗಲ್ A is ಗೊತ್ತಿಲ್ಲ. ಸೊ ಡೋಂಟ್ ನೋ. ಆಂಗಲ್ B is 90 equal to 180. ಸೊ ಆಂಗಲ್ A is 180 minus 90. ಸೊ ಇದೆಷ್ಟಾಯ್ತು 90. ಟೋಟಲ್ ಆಗಿ 90 ಅಂತ ಆಯ್ತು. ಸೊ ಇದಿಷ್ಟು ಪಾರ್ಟ್ ಎಷ್ಟಿದೆ 45 ಇದೆ. ಸೊ ಇದೆಷ್ಟಾಯ್ತು ಹಾಗಾದ್ರೆ ಇದು 45. ಓಕೆ, ಇದು 45 ಆಯ್ತು, ಇದು 30. ಸೊ ಇದು 45. ಇದು 45 ನಮ್ಗೆ ಹೆಂಗ್ ಸಿಕ್ತಂತಂದ್ರೆ ಟೋಟಲ್ ಆಗಿ 90 ಇದೆ. ಇದು ಟೋಟಲ್ 90 ಅಂತ ಇದೆ. ಮತ್ತೆ ಆಲ್ರೆಡಿ ನಾನು x ಇಲ್ಲಿ 45 ಅನ್ನೋದು ನನಗೆ ಸಿಕ್ಕಿದೆ. ಸೊ 90 minus 45 equal to 45. ಈ ಎರಡು ಆಂಗಲ್ ನಮಗೆ ಗೊತ್ತಿದೆ. ನೆಕ್ಸ್ಟ್ ಯಾವ ಪ್ರಾಪರ್ಟಿ ಯೂಸ್ ಮಾಡ್ಬೇಕಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ. ಟ್ರಯಾಂಗಲ್ ಒಳಗಡೆ ಇದಕ್ಕೆ ನಾವು ಎಕ್ಸ್ಟೀರಿಯರ್ ಆಂಗಲ್ ಅಂತ ಕರಿತೀವಿ. ಸೊ ಟ್ರಯಾಂಗಲ್ ಒಳಗಡೆ ಇದು ಎಕ್ಸ್ಟೀರಿಯರ್ ಆಂಗಲ್ ಯಾವುದಕ್ಕೆ ಸಮನಾಗಿರ್ತದಂದ್ರೆ ಅಪೋಸಿಟ್ ಆಫ್ ದೀಸ್ ಟು ಇಂಟೀರಿಯರ್ ಆಂಗಲ್. ಇದನ್ನ ಈ ಆಂಗಲ್ ಅನ್ನು ಹೊರತುಪಡಿಸಿ ಸಮ್ ಆಫ್ ದೀಸ್ ಟು ಇಂಟೀರಿಯರ್ ಆಂಗಲ್ ಅಂದ್ರೆ ಆಂಗಲ್ EDC is equal to the 45 plus 30 equal to 75. ಅರ್ಥ ಆಯ್ತಾ? ಇದು ಟ್ರಯಾಂಗಲ್ ಅಲ್ಲಿ ಎಕ್ಸ್ಟೀರಿಯರ್ ಆಂಗಲ್, ಇದು ಎಕ್ಸ್ಟೀರಿಯರ್ ಆಂಗಲ್. ಸೊ EDC ಒಳಗಡೆ ಇದು ಎಕ್ಸ್ಟೀರಿಯರ್ ಆಂಗಲ್ is equal to the sum of these two interior angle. So this is 45, this is 30. 45 plus 30 equal to 75. So option 1 is right answer. Okay, ಇಲ್ಲಿ ನಾವು ಎರಡು ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ. ಒಂದು ಐಸೋಸ್ಲೆಸ್ ಟ್ರೆಪೀಸಿಯಂ ಆಯ್ತು, ಮತ್ತೆ ಐಸೋಸ್ಲೆಸ್ ಟ್ರೆಪೀಸಿಯಂ ಅಂತ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ. ಇಲ್ಲಿ ಐಸೋಸ್ಲೆಸ್ ಟ್ರಯಾಂಗಲ್ ಸಮದ್ವಿಬಾಹು ತ್ರಿಭುಜ
ಇದೆರಡು ಸಮನಾಗಿದ್ರೆ ಈ ಎರಡು ಆಂಗಲ್ ಈಕ್ವಲ್ ಆಗಿರುತ್ತೆ. ಮತ್ತೆ ಇಲ್ಲಿ ಐಸೋಸ್ಸೆಲೆಸ್ ಟ್ರೆಪೀಸಿಯಂ ಅಲ್ಟರ್ನೇಟ್ ಆಂಗಲ್ ಸಮ್ ಇಸ್ ಈಕ್ವಲ್ ಟು ದಿ 180. ಆ ಪ್ರಾಪರ್ಟಿನ ಯೂಸ್ ಮಾಡಿ ಟೋಟಲ್ ಎ ಆಂಗಲ್ ನ ಕಂಡುಹಿಡಿಯಬೇಕು. ಅದರಲ್ಲಿ 45 ಮೈನಸ್ 45 ಇದರಲ್ಲಿ 90 ಸಿಕ್ತು. 90 45 ಮೈನಸ್ ಮಾಡಿದ್ರೆ ಇದು 45 ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಅಲ್ಲಿ? ಟ್ರಯಾಂಗಲ್ ಡಿ ಸಿ ಎ. ಟ್ರಯಾಂಗಲ್ ಡಿ ಸಿ ಎ ನಲ್ಲಿ ದಿಸ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದೀಸ್ ಟು ಇಂಟೀರಿಯರ್ ಆಂಗಲ್, ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಆ ಪ್ರಾಪರ್ಟಿನ ಯೂಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 94. ಇದು 94ನೇ ಪ್ರಶ್ನೆ. ದತ್ತ ಚಿತ್ರದಲ್ಲಿ AB ಪ್ಯಾರಲಲ್ ಟು DE, AB ಪ್ಯಾರಲಲ್ ಟು DE. See here, AB parallel to DE and angle ABC is 55, angle BCD is 30. So this is 55, this is 30. There is CDE ಯ ಬೆಲೆ ಎಷ್ಟು? CDE ಯ ಬೆಲೆ ಎಷ್ಟು? ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೆನಪಿಲ್ಲಿ ಇವೆರಡು ಪ್ಯಾರಲಲ್ ಇದಾವೆ. So DE and CF are parallel and they given that AB is parallel to DE. ಇಲ್ಲಿ ಈಗಾಗಲೇ ಹೇಳಿದಾಗೆ DE ಮತ್ತು CF ಪ್ಯಾರಲಲ್ ಇದಾವೆ ಮತ್ತು ಅವರು ದತ್ತದಲ್ಲಿ ಕೊಟ್ಟಿರೋದೇನಂತಂದ್ರೆ AB ಪ್ಯಾರಲಲ್ ಟು DE ಅಂತ, ಅಂದ್ರೆ ಈ ಮೂರು ಲೈನ್ ಪ್ಯಾರಲಲ್ ಅದರಲ್ಲಿ ಇದಾವೆ ಅಂತ ಅದರ ಅರ್ಥ. ಈಗ ಸೊ ಕನ್ಸಿಡರ್ ಇಲ್ಲಿ AB ಗೆ ಮತ್ತು CF ಗೆ ಕಂಪೇರ್ ಮಾಡಿದ್ರೆ, ಸೊ AB and CF, these two are what? Alternate angle. So these two are the alternate angle. Angle B is equal to the angle C. Angle B is equal to the angle C. ಈಗ angle B ಎಷ್ಟಿದೆ? 55 ಇದೆ. ಸೊ angle C ಅಂತಂದ್ರೆ ಇಲ್ಲಿ ಎರಡು ಇದಾವೆ angle. ಒಂದು angle BCD plus angle DCF. ಇಲ್ಲಿ ನೋಡ್ರಿ ABC. So this is 55 and angle C ಅಂದ್ರೆ ಎರಡು ಆಂಗಲ್ ಇದಾವೆ, ಇದೊಂದು ಮತ್ತು ಇದೊಂದು. BCD ಈ ಆಂಗಲ್ ಮತ್ತು DCF ಈ ಆಂಗಲ್, ಸಮ್ ಆಫ್ ದೀಸ್ ಟು 55 is equal to the BCD ಎಷ್ಟಿದೆ? 30 ಇದೆ ಪ್ಲಸ್ DCF. ಈಗ ನಮಗೆ DCF ಬೇಕಿಲ್ಲ. ಸೊ ಆಂಗಲ್ DCF equal to the 13 ಈ ಕಡೆ ಕಳಿಸ್ರಿ, 55 minus 30 equal to ಎಷ್ಟು? ಇಲ್ಲಿ 25 ಆಗಿದೆ. ಈ ಆಂಗಲ್ ಎಷ್ಟು ಬಂತು ನಮಗೆ? ಇಲ್ಲಿ 25. ಸೊ 25 ಬಂತು. ಈಗ ಅವರು ಆಂಗಲ್ D ಕೇಳ್ತಾ ಇದ್ದಾರೆ. ಸೊ ಆಂಗಲ್ D ಕೇಳ್ತಿದ್ದಾರೆ. ನೆನಪಲ್ಲಿ ಅಲ್ಲಿ ಇಲ್ಲಿ ಸಿಂಬಲ್ ಕೊಟ್ಟಿರೋದ್ರ ಪ್ರಕಾರ DE is parallel to CF. DE is parallel to CF. ಪ್ಯಾರಲಲ್ ಇದ್ದಾಗ ಇದು ಇಂಟರ್ಸೆಕ್ಟಿಂಗ್ ಲೈನ್ ಏನಿದೆಲ್ಲ, ಟ್ರಾನ್ಸ್ವರ್ಸ್ ಲೈನ್ ಅಂತ ನಾವು ಏನ್ ಕರಿತೀವಿ, ಇಲ್ಲಿ ಇಂಟೀರಿಯರ್ ಸೇಮ್ ಸೈಡ್ ಇಂಟೀರಿಯರ್ ಆಂಗಲ್ ಆರ್ ಸಪ್ಲಿಮೆಂಟರಿ ಆಂಗಲ್. ಅಂದ್ರೆ ಇವು ಎರಡು ಇಂಟೀರಿಯರ್ ಆಂಗಲ್ ಇದರದ ಸಮ್ 180 ಆಗಿರುತ್ತದೆ. ಇವೆರಡು ಇಂಟೀರಿಯರ್ ಆಂಗಲ್ ಇದರದ ಸಮ್ 180 ಆಗಿರ್ತದೆ. ಎಕ್ಸಾಂಪಲ್ ನೋಡ್ರಲ್ಲೇ ನಾನು ನಿಮಗೆ ಸಣ್ಣ ಒಂದು ಸ್ಮಾಲ್ ಫಿಗರ್ ಹಾಕ್ತೀನಿ. ಈ ಪ್ಯಾರಲಲ್ ಆಯ್ತು, ಇವು ಎರಡು angle are supplementary. These two angles are supplementary angles. ಅಂದ್ರೆ ಇವನ್ನು ಎರಡು ಕೂಡಿಸಿದ್ರೆ 180 ಆನ್ಸರ್ ಬರುತ್ತೆ. So we'll find out this one. Angle EDC plus DCF. Angle DCF equal to 180. Angle EDC plus DCF equal to 180. So EDC ಗೊತ್ತಿಲ್ಲ, EDC plus DCF ಎಷ್ಟಿದೆ? 25 ಇದೆ. ಓಕೆ, 180. So angle EDC equal to 180 minus 25. So 180 minus 55. Okay, 155 is right answer. Angle EDC. ಅವ್ರು ಕೇಳಿರೋದು CDE or EDC are both are the same only. Okay, here which property they used? Parallel lines property. Parallel line intersecting line ಅಲ್ಲಿ ಯಾವ ಆಂಗಲ್
ಅಲ್ಲಿ ಬರ್ತವೆ ಅವನ್ಗಳನ್ನೆಲ್ಲ ಸ್ಟಡಿ ಮಾಡಬೇಕು. ಅಲ್ಟರ್ನೇಟ್ ಆಂಗಲ್ ಬರುತ್ತೆ, ಆಮೇಲೆ ಎಕ್ಸ್ಟರ್ನಲ್ ಆಂಗಲ್ ಬರುತ್ತೆ, ಎಕ್ಸ್ಟೀರಿಯರ್ ಆಂಗಲ್ಸ್ ಬರುತ್ತೆ, ಆಮೇಲೆ ವರ್ಟಿಕಲ್ ಅಪೋಸಿಟ್ ಆಂಗಲ್ ಬರುತ್ತೆ. ಸೊ ದೀಸ್ ಆರ್ ಸೋ ಮೆನಿ ಟೈಪ್ಸ್ angles are coming in a parallel line. Those angles we should go through one time. Okay, now we'll move on to the 95th question. 95ನೇ ಪ್ರಶ್ನೆಗೆ ಹೋಗೋಣ. 95 ದತ್ತ ಚಿತ್ರದಲ್ಲಿ means given diagram AB is parallel to CD. So AB is parallel to CD. So here this is AB, A, and this is P. AB is parallel to CD. AB is parallel to CD. PAB is 132 and CPA is 148. Total angle is 148 ಆದಾಗ ECD angle ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ECD angle ನ ಫೈಂಡ್ ಔಟ್ ಮಾಡಬೇಕು. ಈಗ ಒನ್ ಬೈ ಒನ್ ಸೇಮ್ ಪ್ರಾಪರ್ಟಿ ಪ್ಯಾರಲಲ್ ಲೈನ್ಸ್ ಪ್ರಾಪರ್ಟಿ ಅಂತ ನೋಡ್ರಿ. 3 ಕ್ವಶನ್ ಕೇಳಿದ್ದಾರೆ ಇದೇ ಪ್ರಾಪರ್ಟಿ ಮೇಲೆ 3 ಕ್ವಶನ್ ಇದಾವೆ. ಪ್ರೀವಿಯಸ್ 94 ಮತ್ತು 93 ಕ್ವಶನ್ ಅದೇ ರೀತಿ ಇತ್ತು. ಸೊ 95 ಕ್ವಶನ್ ಅನ್ನು ಕೂಡ ಅದೇ ಇದೆ. ಸೊ ಒನ್ ಬೈ ಒನ್ ಸ್ಟಾರ್ಟ್ ಇಲ್ಲಿ ಸಾಲ್ವ್ ಮಾಡೋಣ. ಫಸ್ಟ್ ಆಫ್ ಆಲ್ ಫೈಂಡ್ ಔಟ್ ದಿಸ್ ಒನ್. ಅವರು ಕೊಟ್ಟಿರೋದು AB is parallel to CD ಅಂತ ಕೊಟ್ಟಿದ್ದಾರೆ. AB is parallel to CD. ಓಕೆ, AB is parallel to CD and ಕಂಡುಹಿಡಿಯಬೇಕು. These two are the what supplementary angle. Supplementary angle ಅಂತಂದ್ರೆ ಈ angle sum is equal to the 180 degree. So angle BAP plus BAP angle and APQ angle sum is 180. So BAP is how much? 132 plus APQ have to find out. So they given total. ಅವರು total ಕೊಟ್ಟಿದ್ದಾರೆ 148, but we want only this much. ಇಲ್ಲಿ ನಮಗೆ ಬೇಕಾಗಿರೋದು ಇಷ್ಟೇ. So equal to 180. So angle APQ equal to 180 minus 132. So equal to how much? This is 48. Okay, 180 minus 132 is 48. This much is only 48. Remember, only this much. This is 48. And what about this angle then? 148 minus 48 is how much? Obviously 100. So this is 100. This side is 100 and this side is 48. So I will write it small here. This is 1 minute. Total is 148. This is 48. We got it. And this angle is angle QPC. Angle QPC is equal to the angle APC minus 48 equal to 148 minus 48 is 100. So this is how much we got it? This is 100. So this angle is 100. And now this one, already they told that AB is parallel to CD. AB is parallel to CD, and now here PQ is also parallel. So then PQ is parallel means here this angle QPC, remember QPC, this angle is equal to the DCE or ECD. ECD's angle equal to the CPQ means this angle is 100. So which option is correct? Option third is correct. Which property it is? Corresponding angle property means in that transverse line means parallel line, intersecting line will be there na, alternating angle, vertical opposite angle, and same side interior angle, same side exterior angle, and supplementary angle, and also over corresponding angles. So this is corresponding angles property. Okay, in this corresponding angles are equal. This is equal to the, so this one, this is 100. Based on this parallel line property, 3 questions they asked. So just to go through in detail, so related to this parallel line, then easily we get 3 marks. This is board released, means CSE cell board released model question paper. Remember,
ಸೊ ಇಲ್ಲಿ ಈ ಅನುರೂಪ ಕೋನಗಳನ್ನ ನಾವೇನ್ ಕರಿತೀವಿ, ಈ ಅನುರೂಪ ಕೋನಗಳು ಪರಸ್ಪರ ಸಮವಾಗಿರುತ್ತವೆ. ಈ ಅನುರೂಪ ಕೋನಗಳು ಸಮ ಅಂತಂದ್ರೆ ಇದು 100 ಆದ್ರೆ ಇದು 100 ಆಗಿರ್ತದ. ಈ ಪ್ಯಾರಲಲ್ ಲೈನ್ಸ್ ಮೇಲೆ ಸಂಬಂಧಪಟ್ಟಿರುವಂತದ್ದು 3 ಕ್ವಶನ್ ಕೇಳಿದ್ದಾರೆ ನೆನಪಿರ್ಲಿ. ಸೊ ಅದಕ್ಕಾಗಿ ಈ ಕಾನ್ಸೆಪ್ಟ್ ಮೇಲೆ ಇನ್ ಡೀಟೇಲ್ ಆಗಿ 6ನೇ ಪ್ರಶ್ನೆ ಏನಂತಂದ್ರೆ 96ನೇ ಪ್ರಶ್ನೆ, ಒಂದು ನಿಯಮಿತ ಬಹುಭುಜದ ಪ್ರತಿ ಒಳ ಕೋನವು ಅದರ ಹೊರ ಕೋನದ 3ರಷ್ಟಿದೆ. ಹಾಗಾದರೆ ಆ ಬಹುಭುಜದ ಬಾಹುಗಳ ಸಂಖ್ಯೆಯು ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ರೆಗ್ಯುಲರ್ ಪಾಲಿಗಾನ್, ಸೊ ಎವ್ರಿ ರೆಗ್ಯುಲರ್ ಪಾಲಿಗಾನ್, ಸೊ ದೇ ಗಿವನ್ ಒನ್ ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ನಿಯಮಿತ ಬಹುಭುಜಾಕೃತಿ. ಸೊ ದಟ್ ಇಂಟೀರಿಯರ್ ಆಂಗಲ್ is equal to the 3 times of exterior angle, then number of sides are how much? So find out the number of sides. So very simple. Here you have to remember 3 concepts, 3 rules in how to remember. One is that if they given one regular polygon, ಒಂದು ನಿಯಮಿತ ಬಹುಭುಜಾಕೃತಿ ಕೊಟ್ರೆ ಅದರ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಾಗಿರುತ್ತೆ? ಸೊ 360 ಆಗಿರುತ್ತೆ. ನೆನಪಿರಲಿ, ಯಾವುದೇ ಬಹುಭುಜಾಕೃತಿ ನಿಯಮಿತ ಬಹುಭುಜಾಕೃತಿ ಕೊಟ್ರೆ ಎಕ್ಸ್ಟೀರಿಯರ್ ಆಂಗಲ್ ಎಲ್ಲ ಎಕ್ಸ್ಟೀರಿಯರ್ ಆಂಗಲ್ ಅಂತಂದ್ರೆ ಈಗ ನಾನು ಒಂದು ಟ್ರಯಾಂಗಲ್ ತೆಗೆದಿದ್ದೀನಿ, ಇದು ಸೊ ಇದಾಗಿರ್ಬೋದು, ಇವೆಲ್ಲ ಆಂಗಲ್ ನ ಕೂಡಿಸ್ಬಿಟ್ರೆ ಎಷ್ಟಾಗಿರ್ತದೆ ಅಂತಂದ್ರೆ 180 ಆಗಿರ್ತದ. ನೆನಪಿರ್ಲಿ, ಎಲ್ಲಾ ಆಂಗಲ್ ಕೂಡಿಸಿದ್ರೆ 180 ಆಗಿರ್ತದ. ಈ ಆಂಗಲ್ ಆಗಿರ್ಬೋದು, ಈ ಆಂಗಲ್ ಆಗಿರ್ಬೋದು, ಎಲ್ಲಾ ಎಕ್ಸ್ಟೀರಿಯರ್ ಆಂಗಲ್ ಸೇರಿಸಿದ್ರು ಕೂಡ 180 ಆಗಿರ್ತದೆ. ಎಕ್ಸಾಂಪಲ್ ಮತ್ತೊಂದು, ಸೊ ನೆನಪಿರ್ಲಿ, ಇದು 90 ಇದೆ, ಇದು 90 ಇದೆ, ಇದು 90 ಇದೆ, ಇದು 90 ಇದೆ, ಎಷ್ಟಾಯ್ತು? ಸೊ 360. ಆಬ್ವಿಯಸ್ಲಿ 360. ಎವ್ರಿ ರೆಗ್ಯುಲರ್ ಪಾಲಿಗಾನ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ 360 ಡಿಗ್ರಿ. ಈಗ ಮತ್ತೆ ಇಂಟೀರಿಯರ್ ಆಂಗಲ್, ಸೊ ಇಂಟೀರಿಯರ್ ಆಂಗಲ್ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಅದರ 4ರಷ್ಟಿದೆ ಅಂತ. ಮತ್ತು ಈಗ 360 ಅನ್ನೋದು ಸಿಕ್ತು. ಸೊ 360 ಅನ್ನೋದು ಸಿಕ್ತು. ಈಗ ನಾನು ಒಂದು ಎಕ್ಸಾಂಪಲ್ ನೋಡಲಿ, ಇದು ಕ್ವಾಡ್ರಿಲ್ಯಾಟರಲ್. ಸೊ ಕ್ವಾಡ್ರಿಲ್ಯಾಟರಲ್ ಇದೆ. ಈಗ ನಾನು ಇದನ್ನ ಇಲ್ಲಿ 90 ಇದೆ ಅಂತ ನಾನು ತಗೋತೀನಿ. ಸೊ 90 ಇದೆ ಅಂತ ನಾನು ತಗೋತೀನಿ. ಇದು 90, ಇದು 90. ಎಕ್ಸ್ಟೀರಿಯರ್ ಆಂಗಲ್ 90 ಆಯ್ತು. ಸೊ ಈಗ ನನ್ಗೆ ಇದು ಆಂಗಲ್ ಗೊತ್ತಿಲ್ಲ, ನನಗೆ ಆಂಗಲ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಹೌ ಟು ಫೈಂಡ್ ಔಟ್ ದ ಆಂಗಲ್ಸ್? ದಟ್ ಟೈಮ್ 360 divided by how many sides are there for this quadrilateral? 4 sides. Okay, this square quadrilateral. ಈ ವರ್ಗಕ್ಕೆ ಎಷ್ಟು ಸೈಡ್ ಇದಾವೆ? 4 ಸೈಡ್ ಇದಾವೆ, 4. ಸೊ 4 ರಿಂದ ಡಿವೈಡ್ ಮಾಡ್ರಿ, 4 90s. ಸೊ ಈಚ್ ಆಂಗಲ್ ಇಸ್ 90 ಡಿಗ್ರಿ. ಓಕೆ, ಈಗ ಆಂಗಲ್ ಕೊಟ್ಟಿದ್ದಾರೆ. ಸೊ ಆಂಗಲ್ ಕೊಟ್ಟಿದ್ದಾರೆ, ಎಷ್ಟು ಸೈಡ್ ಇದಾವೆ ಅಂತ ಕಂಡುಹಿಡಿಯಬೇಕಾಗಿದೆ. ಸೊ ಸೇಮ್, ಸೊ ರಿವರ್ಸ್ ಆಫ್ ದಿಸ್ 360 divided by 90. ಸೊ ಇದು 4 ಆನ್ಸರ್ ಬರ್ತದ, 4 ಸೈಡ್. ಸೇಮ್ ಪ್ರಾಪರ್ಟಿ, these two property we are going to use it here. ಸೊ ಫಸ್ಟ್ ಒನ್, ಈಗ ಸೊ ಹಾಗಾದ್ರೆ ಈ ಕಂಡೀಷನ್ ಅನ್ನ ಏನಂತ ಕೊಟ್ಟಿದ್ದಾರೆ? ಈ ಹೊರ ಕೋನವು ಮತ್ತು ಒಳ ಕೋನಕ್ಕಿರುವಂತ ಸಂಬಂಧ. ಸೊ ಒಳ ಕೋನಕ್ಕೆ ಎಷ್ಟಿದೆ ಇಲ್ಲಿ? ಈಗ ನಾನು ಹೊರ ಕೋನ ಏನ್ ಮಾಡ್ತೀನಿ? x ಅಂತ ತಗೋತೀನಿ. ಸೊ ಹೊರ ಕೋನ x ಅಂತ ತಗೊಂಡ್ರೆ ಒಳ ಕೋನ ಎಷ್ಟಾಗುತ್ತೆ? 3ರಷ್ಟಿದೆ. ನೆನಪಿರ್ಲಿ, ಒಳ ಕೋನ 3ರಷ್ಟಿದೆ ಅಂತಂದ್ರೆ 3x. ಇಲ್ಲಿ ಒಳ ಕೋನ ಈಕ್ವಲ್ ಟು ದಿ 180 ಮೈನಸ್ ಹೊರ ಕೋನ. ಓಕೆ, ಒಳ ಕೋನ ಎಷ್ಟಿದೆ? 3x ಈಕ್ವಲ್ ಟು 180 ಮೈನಸ್ x. x ನ ಈ ಕಡೆ ಕಳಿಸ್ರಿ, 3x plus x equal to 180, that is 4x equal to 180, x equal to 180 divided by 4. 4 ones are how much? 4 4s are 16, 4 5s are 45 each. Okay, each exterior angle is 45 degree. ಹೊರಗಿನ ಕೋನ ಎಷ್ಟು ಬಂತು? 45 ಡಿಗ್ರಿ ಬಂತು. ಹಾಗಾದ್ರೆ ಇಲ್ಲಿ ಬಾಹುಗಳ ಸಂಖ್ಯೆ equal to 360 divided by ಹೊರ ಕೋನ. 360 divided by ಹೊರ ಕೋನ ಎಷ್ಟಿದೆ? 45. So 360 divided by 45. So how much is here? This is
cancel by 5 only. 5 9s are 45, 5 7s are 35, 5 2s are 9 1s are 9 8s are. Means ಆಪ್ಷನ್ ನಂಬರ್ 2 8 ಬಾಹುಗಳನ್ನ ಹೊಂದಿದೆ. ನಾವು ಎರಡು ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ. ಒಂದು ಇಲ್ಲಿ ಪೂರ್ತಿ ಹೊರಕೋನದ ಮೂರು ಪ್ರಾಪರ್ಟಿನ ಪೂರ್ತಿ ಹೊರಕೋನ ಎಷ್ಟಾಗಿರುತ್ತೆ 360 ಆಗಿರುತ್ತೆ. ಸೊ ಆ 360 ಆಗಿರುತ್ತೆ ಮತ್ತು ಒಳಕೋನ ಈಕ್ವಲ್ ಟು 180 ಮೈನಸ್ ಹೊರಕೋನ ಮತ್ತು ಇನ್ನೊಂದು ಬಾಹುಗಳ ಸಂಖ್ಯೆ ಈಕ್ವಲ್ ಟು 360 ಡಿವೈಡೆಡ್ ಬೈ ಹೊರಕೋನ. ಇದು ಕ್ವಶನ್ ನಂಬರ್ 96. ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದು ಕ್ವಶನ್ ನಂಬರ್ 97. Okay, now we'll move on to the question number 97. ಒಂದು ನಿಯಮಿತ ಬಹುಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತವು ಅದರ ಎಲ್ಲಾ ಹೊರಕೋನಗಳ ಮೊತ್ತದ 4ರಷ್ಟಕ್ಕೆ ಸಮ. ಹಾಗಾದರೆ ನಿಯಮಿತ ಬಹುಭುಜಾಕೃತಿ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಒಂದು ಸಮ್ ಆಫ್ ಇಂಟೀರಿಯರ್ ಆಂಗಲ್ ಗೊತ್ತಿರಬೇಕು, ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಗೊತ್ತಿರಬೇಕು. ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ obviously it's a 360. whichever polygon may be, ಯಾವುದೇ ಪಾಲಿಗಾನ್ ಆಗಿದ್ರೂ ಕೂಡ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ 360 ನೇ ಆಗಿರುತ್ತೆ ಇಲ್ಲಿ. ಮತ್ತು ಸಮ್ ಆಫ್ ಇಂಟೀರಿಯರ್ ಆಂಗಲ್ ನಮ್ಗೆ ಗೊತ್ತಿರಬೇಕು. ಒಂದು ನಿಯಮಿತ ಬಹುಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತ, ಒಳಕೋನಗಳ ಮೊತ್ತ ಎಷ್ಟು? ಎಲ್ಲಾ ಒಳಕೋನಗಳ ಮೊತ್ತ ಅದರ ಎಲ್ಲಾ ಹೊರಕೋನಗಳ ಮೊತ್ತದ 4ರಷ್ಟಕ್ಕೆ ಸಮ. ಈಗ ನಾನು ಹೊರಕೋನ ಏನಂತ ಗೊತ್ತೀನಿ. ಸೊ ಹೊರಕೋನ ಆಲ್ರೆಡಿ ನಮ್ಗೆ ಗೊತ್ತಿದೆ. ಸಮ್ ಆಫ್ ಹೊರಕೋನದ ಮೊತ್ತ ಎಷ್ಟು? 360. ಅದು ಫಿಕ್ಸ್ ಇರುತ್ತೆ. ಸೊ ಒಳಕೋನಗಳ ಮೊತ್ತ ಹೊರಕೋನದ ಮೊತ್ತದ 4ರಷ್ಟಕ್ಕೆ ಸಮ. 4 into 360. So how much? 4 6 24, 4 3 12, 1440. ಇದು ಒಳಕೋನಗಳ ಮೊತ್ತ ಆಯಿತು. ಸೊ ಒಳಕೋನಗಳ ಮೊತ್ತ ಆಯಿತು. ಈ ಒಳಕೋನಗಳ ಮೊತ್ತ ಕಾನ್ಸೆಪ್ಟ್ ಅನ್ನ ತಗೊಂಡು ನಾವು ಬಾಹುಗಳ ಸಂಖ್ಯೆನ ಕಂಡುಹಿಡಿದ್ಬಿಟ್ರೆ ಅದು ಯಾವ ಆಕೃತಿ ಅನ್ನೋದ ನಮಗೆ ಸಿಗುತ್ತೆ. ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಮೊತ್ತ ಒಳಕೋನಗಳ ಮೊತ್ತ ಈಕ್ವಲ್ ಟು n-2 into 180. ಒಳಕೋನಗಳ ಮೊತ್ತ ಈಕ್ವಲ್ ಟು n-2 into 180. ಇದು ಫಾರ್ಮುಲಾ ಇದೆ. ಸೊ ಇದಕ್ಕೊಂದು ಫಾರ್ಮುಲಾ. ಈ n ಅಂದ್ರೆ ಬಾಹುಗಳ ಸಂಖ್ಯೆ, ನಮಗೆ ಬೇಕಾಗಿರೋದು ಬಾಹುಗಳ ಸಂಖ್ಯೆನೇ ಆಗಿರೋದ್ರಿಂದ ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ n. ಸೊ ನಾವು ಒಳಕೋನಗಳ ಮೊತ್ತ ನಿಮಗೆ ಗೊತ್ತಿದೆ 1440 ಈಕ್ವಲ್ ಟು n-2 into 180. 180 ನ ಈ ಕಡೆ ಕಳಿಸ್ರಿ. n-2 ಈಕ್ವಲ್ ಟು 1440 divided by 180. 0 0 get cancel. 2 9s are 18, 2 7s are 2 2s are 9 1s are 9 8s are. n-2 equal to 8. -2 ಈ ಕಡೆ ಕಳಿಸ್ರಿ. n equal to 8 plus 2 equal to 10. n equal to 10 ಆದ್ರೆ ಯಾವ ಆಕೃತಿ ಇದು? ದಶಭುಜಾಕೃತಿ. ಓಕೆ, ನಿಮ್ಗೆಲ್ಲ ಟೈಪ್ಸ್ ಗೊತ್ತಿರಬೇಕು. ಅದು ಯಾವುದೇ ಒಂದು ನಿಯಮಿತ ಬಹುಭುಜಾಕೃತಿ, ರೆಗ್ಯುಲರ್ ಪಾಲಿಗಾನ್, ಇಫ್ ಇಟ್ಸ್ ಹ್ಯಾವಿಂಗ್ 3 side triangle, 4 side quadrilateral, 5 side pentagon, 6 side hexagon, 7 side heptagon, 8 side octagon, 9 side nanogon, 10 side decagon. ಓಕೆ, ಕನ್ನಡದಲ್ಲಿ ಹೇಳಬೇಕಾದ್ರೆ 3 ಬಾಹುಗಳನ್ನು ಹೊಂದಿದೆ ತ್ರಿಭುಜ ಅಂತ ಕರಿತೀವಿ, 4 ಹೊಂದಿದ್ರೆ ಚತುರ್ಭುಜ, 5 ಹೊಂದಿದ್ರೆ ಪಂಚಭುಜಾಕೃತಿ, 6 ಭುಜಗಳನ್ನು ಹೊಂದಿದ್ರೆ ಷಡ್ಭುಜಾಕೃತಿ, 7 ಹೊಂದಿದ್ರೆ ಸಪ್ತಭುಜಾಕೃತಿ, 8 ಹೊಂದಿದ್ರೆ ಅಷ್ಟಭುಜಾಕೃತಿ, 9 ಹೊಂದಿದ್ರೆ ನವಭುಜಾಕೃತಿ, 10 ಬಾಹುಗಳನ್ನು ಹೊಂದಿದ್ರೆ ದಶಭುಜಾಕೃತಿ. ಸೊ ಇಲ್ಲಿ n equal to 10 ಬಂದಿರೋದ್ರಿಂದ ಇದು ದಶಭುಜಾಕೃತಿ ಆಗಿರುತ್ತೆ. ನೆನಪಿರಲಿ, ಈ ಪಾಲಿಗಾನ್ ಗೆ ಸಂಬಂಧಪಟ್ಟಂತ 2 ಕ್ವೆಶ್ಚನ್ಸ್ ಈಗ ಬಂದಿದ್ದಾವೆ, ಒಂದು 96 ಮತ್ತು 97. Now we'll move on to the 98. So 98ನೇ ಪ್ರಶ್ನೆ, ಇಲ್ಲಿ 98 ಕ್ವೆಶ್ಚನ್ ನಂಬರ್. ಸೊ ಎರಡು ಪೂರ್ಣಾಂಕಗಳ ನಡುವಿನ ವ್ಯತ್ಯಾಸವು 66 ಆಗಿದ್ದು ಅವುಗಳ ನಡುವಿನ ಅನುಪಾತವು 2:5 ಆದಾಗ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. So here 2 numbers are there. So difference between those two numbers is
66 and the ratio of the number those two number is 2:5. So find out the number. Very simple. Here ಎರಡು ಪೂರ್ಣಾಂಕಗಳ ನಡುವಿನ ವ್ಯತ್ಯಾಸ 66 ಆಗಿದೆ. ಅವುಗಳ ನಡುವಿನ ಅನುಪಾತ ಕೊಟ್ಟಿದ್ದಾರೆ. ಸೊ ಅನುಪಾತ ಎಷ್ಟಿದೆ ಇಲ್ಲಿ? ಅನುಪಾತ ಎಷ್ಟಿದೆ? 2:5 ಇದೆ. ಸೊ ನಾನು ಈ ಹಿಂದಿನ ಕ್ವಶನ್ ಅಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ ಏನಂತಂದ್ರೆ ಅನುಪಾತ ಕೊಡಬೇಕಾದ್ರೆ ಸಮ್ ಕಾಮನ್ ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಅಲ್ಲಿ ಕಾಮನ್ ಟರ್ಮ್ ಯಾವ್ದಂತ ಗೊತ್ತಿಲ್ಲ ಕ್ಯಾನ್ಸಲ್ ಮಾಡಿರೋದು. ಸೊ ಅದನ್ನ ನಾನೀಗ ನಂಬರ್ಸ್ ಈಗ ಸಂಖ್ಯೆಗಳು ಈ ಸಂಖ್ಯೆಗಳನ್ನ ಇಲ್ಲಿ ಕಾಮನ್ ಟರ್ಮ್ ಅನ್ನ x ಅಂತ ತಗೋತೀನಿ. 2x ಮತ್ತು 5x. ಸೊ ಸಂಖ್ಯೆಗಳು 2x ಮತ್ತು 5x. ಓಕೆ, ಇದನ್ನೇ ತಗೋಬೇಕು. x ಅಂತ ತಗೊಂಡಿನಿ ಅನ್ನೋದು ಕಾಮನ್ ಟರ್ಮ್ ಕ್ಯಾನ್ಸಲ್ ಮಾಡಿರುವಂತದ್ದು. ಅಲ್ಲಿ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾರೆ? 66 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವಾಗಲೂ 2x - 5x ಮಾಡೋಕ್ಕಿಂತ 5x - 2x ಅಂತ ತಗೋಬೇಕು. ಯಾವ ಸಂಖ್ಯೆಯಲ್ಲಿ ಯಾವ್ದು ವ್ಯತ್ಯಾಸ ಅಂತ ಕೊಟ್ಟಿಲ್ಲ ಅವರು. ಸೊ ಅದಕ್ಕಾಗಿ 5x - 2x = 66. ವ್ಯತ್ಯಾಸ 66 ಇದೆ. ಸೊ ದೀಸ್ ಆರ್ ದ ಲೈಕ್ ವೇರಿಯಬಲ್ಸ್. ಸಬ್ಟ್ರಾಕ್ಷನ್ ಮಾಡಬಹುದು. 5x - 2x is 3x = 66. x = 66 divided by 3. 3 ones are 3. How much are here? 333. ಈಗ ನಮ್ಗೆ ಏನ್ ಸಿಕ್ತು? x ಅಂತ ಸಿಕ್ತೆ ನಮ್ಗೆ. ಈಗ x = 22. 3 ones are 3, 2 twos are so 22. x = ಸಿಕ್ತು ನಮಗೆ ಇಲ್ಲಿ. x = 22. ಈಗ x ನ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 2x ಅಂದ್ರೆ 2 × 22 that is 44. 5x ಅಂತಂದ್ರೆ 5 × 22 that is 5 2s are 10. 110. So which option is correct? Option number 1. Numbers are 44 and 110. So very simple. ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಅಂತ ನಾವು ಕರಿತೀವಿ. ಈ ರೀತಿ ಕ್ವಶನ್ ಅನ್ನ ಕೇಳ್ತಾರೆ, ನೆನಪಿರಲಿ. ಎಲ್ಲಾ ಎಕ್ಸಾಮ್ ಗಳಿಗೂ ಯೂಸ್ ಆಗುತ್ತೆ. ಸೊ ನಾವು ಮೂವ್ ಆನ್ ಟು ದಿ ಕ್ವಶನ್ ನಂಬರ್ 99. ಸೊ 99 ಕ್ವಶನ್ ನಂಬರ್ ಇಸ್ ಆಲ್ಸೋ ವೆರಿ ಸಿಂಪಲ್. ಅದು ತುಂಬಾ ಸರಳವಾದಂತಹ ಪ್ರಶ್ನೆ, ವಯಸ್ಸಿಗೆ ಸಂಬಂಧಪಟ್ಟಿರುವಂತದ್ದು. ಅನಿತಾಳ ಈಗಿನ ವಯಸ್ಸು ಅವಳ ತಂದೆಯ ಈಗಿನ ವಯಸ್ಸಿನ 1/3 4 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತವು 60 ವರ್ಷಗಳಾದರೆ ಅನಿತಾಳ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಕಾಲಮ್ ಹಾಕುತ್ತೀನಿ. ಈಗ ಅನಿತಾ ಅಂತ ಹಾಕುತ್ತೀನಿ ಮತ್ತು ಅವಳ ಅನಿತಾಳ ತಂದೆ. ಸೊ ಅನಿತಾಳ ತಂದೆ, ಅನಿತಾಳ ಈಗಿನ ವಯಸ್ಸು, ಈಗ ನನ್ನ ಈಗಿನ ವಯಸ್ಸು. ಸೊ ಈಗಿನ ವಯಸ್ಸು, ಅನಿತಾಳ ಈಗಿನ ವಯಸ್ಸು ಅವಳ ತಂದೆಯ ಈಗಿನ ವಯಸ್ಸಿನ 1/3 ತಂದೆಯ ವಯಸ್ಸು x ಆದ್ರೆ, ಸೊ ತಂದೆಯ ವಯಸ್ಸು x ಆದ್ರೆ ಅನಿತಾಳ ವಯಸ್ಸು ಈ x ದ 1/3 1/3 ಅಂತಂದ್ರೆ ಎಷ್ಟಾಯ್ತು? x/3 ಆಯ್ತು. ಅಲ್ಲಿ 4 ವರ್ಷಗಳ ನಂತರ, ಸೊ 4 ವರ್ಷಗಳ ನಂತರ ಅಂತಂದ್ರೆ +4 ಮಾಡಬೇಕು. x / 3 +4 x +4. ನೆನಪಿರಲಿ, 4 ವರ್ಷಗಳ ನಂತರ ಅಂತಂದ್ರೆ +4 ಮಾಡಬೇಕು. 4 ವರ್ಷಗಳ ಹಿಂದೆ ಅಂತಂದ್ರೆ -4 ಮಾಡಬೇಕು. ಅದರ ರಿಲೇಷನ್ ಕೊಟ್ಟಿದ್ದಾರೆ. ಏನಂತಂದ್ರೆ ಅವರ ವಯಸ್ಸಿನ ಮೊತ್ತವು 60 ವರ್ಷಗಳಾದರೆ ಇವ್ನು ಎರಡು ಕೂಡಿಸಿದ್ರೆ x/3 +4 + x +4 = 60. ಹಾಗಾದ್ರೆ ಅನಿತಾಳ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ x ನ ನೀವು ಫೈಂಡ್ ಔಟ್ ಮಾಡಬೇಕು. x ನ ಫೈಂಡ್ ಔಟ್ ಮಾಡಿದ್ರೆ ಸಿಗುತ್ತೆ. ಸೊ x / 3 + x +4 + 4 is 8 = 60. ಸೊ +8 ನ ಆ ಕಡೆ ಕಳಿಸಿ. ಇದರ LCM ತೆಗೆದ್ರೆ 3 ಬಂತು, multiplied by 3 x + 3x / 3 = 60 - 8. ಸೊ 60 - 8 ಆಯಿತು. ಈಗ x + 3x is 4x. ಈ 3 ನ ಆ ಕಡೆ ಕಳಿಸಿ. 60 - 8 is 52 multiplied by 3. ಓಕೆ, 4 ನ ಈ ಕಡೆ ಕಳಿಸಿ, divided by 4 ಆಯಿತು. x = 52 × 3 divided by 4. 4 ones are 4 ones are 4 ones are 4 ಒಂದೇ. ಸೊ 5ರಲ್ಲಿ ಎಷ್ಟು ಉಳಿತು? 1 ಉಳಿತು. 12 4 3s are, so 13 3s are 39. x = 39. x ಅಂದ್ರೆ ಏನು? ಈಗಿನ ವಯಸ್ಸು, ತಂದೆಯ ಈಗಿನ ವಯಸ್ಸು ಎಷ್ಟಾಯ್ತು? 39 ಆಯ್ತು. ಬಟ್ ನಮಗೆ ಬೇಕಾಗಿರೋದು ಏನು?
ಅನಿತಾಳ ಈಗಿನ ವಯಸ್ಸು ಅಂದ್ರೆ x/3 ಕಂಡುಹಿಡಿಯಿರಿ. ಸೊ 39 ಡಿವೈಡ್ ಬೈ 3, 3 1s 3 1 3 equal to 13. ಅನಿತಾಳ ಈಗಿನ ವಯಸ್ಸು ಎಷ್ಟು? 13, 13 ವರ್ಷಗಳು. ಸೊ ವೆರಿ ಸಿಂಪಲ್ ನಾ. ಸೊ ಈ ರೀತಿ ಕ್ವಶನ್ ಗಳನ್ನ ಮಾರ್ಕ್ಸ್ ಅನ್ನು ಎಲ್ಲೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಲೇಬಾರದು. ಓಕೆ, ಇದು ಮೂರು ಕಾನ್ಸೆಪ್ಟ್ ನೆನ್ಪಿಡ್ಬೇಕು. ಪ್ರೆಸೆಂಟ್ ಕೊಟ್ಟಿರ್ತಾರೆ, ನಂತರದ ಕೊಟ್ಟಿರ್ತಾರೆ, ಬಿಫೋರ್ ಕೊಡ್ತಾರೆ, ಯಾವ್ದಾದ್ರು ಒಂದನ್ನು ಕೊಟ್ಟಿರ್ತಾರೆ. ಸೊ ಇದನ್ನ ಬರ್ಕೊಂಡು ನೆಕ್ಸ್ಟ್ ನಂತರದ ರಿಲೇಷನ್ ಕೊಟ್ಟಿದ್ದಾರೆ ಇಲ್ಲಿ, ಸಮ್ ಈಕ್ವಲ್ ಟು 60 ಅಂತ. ಸೊ ಬೇಸ್ಡ್ ಆನ್ ದಟ್ ಹೌ ಟು ಸಾಲ್ವ್ ಇಟ್ ಅಂಡ್ ಯು ವಿಲ್ ಗೆಟ್ ದ ಫಸ್ಟ್ x value. X means that is a father age and you have to find out the daughter age. So that is Anita age. So that is 1x into 1/3. So x is the 1/3 age ಇದೆ, means x divided by 3 ನ ಕಂಡುಹಿಡಿಯಬೇಕು. 13 ಆಗುತ್ತೆ. ಇದು ಅನಿತಾಳ ಈಗಿನ ವಯಸ್ಸು. Now we'll move on to the question number 100. So question number 100, 100ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ PQRS ಒಂದು ತ್ರಾಪಿಜ್ಯ, PQRS ಒಂದು ತ್ರಾಪಿಜ್ಯ ಮತ್ತು SP is parallel to RQ, ಪ್ಯಾರಲಲ್ ಆಗಿದೆ, ಮತ್ತು SP perpendicular to RS ಮತ್ತು ಕೋನ RQP is 120 ಆದರೆ ಆಂಗಲ್ P ಮತ್ತು ಆಂಗಲ್ R ಗಳು ಕ್ರಮವಾಗಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೆನಪಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೋ ಆ ರೀತಿ ಡಯಾಗ್ರಾಮ್ ತೆಗೆದಿದ್ರೆ ನಡೀತದ. ನಾನು ರಫ್ ಡಯಾಗ್ರಾಮ್ ತೆಗೆದಿದ್ದೀನಿ. ಸೊ ಇಲ್ಲಿ SP is perpendicular to RQ, ಸಾರಿ RS. SP is perpendicular to RS ಅಂದ್ರೆ ಇದು 90 ಆಯ್ತು. ಓಕೆ, ಇದು 90 ಡಿಗ್ರಿ ಆಯ್ತು. ಸೊ ಹಾಗಾದ್ರೆ ಇದು ಎರಡು ಪ್ಯಾರಲಲ್ ಆಗಿದ್ದಾವೆ, ಪ್ಯಾರಲಲ್ ಆಗಿದ್ದಾವೆ. ಸೊ ಎರಡು ಸೈಡ್ ಗಳು ಇಲ್ಲಿ ಪ್ಯಾರಲಲ್ ಆಗಿದ್ದಾವೆ. ಸೊ ಫೈಂಡ್ ಔಟ್ ದ ಅದರ್ ಟೂ ಆಂಗಲ್ಸ್ ಅಂತ ಅಲ್ಲಿ ಕೇಳಿದ್ದಾರೆ. ಟ್ರೆಪೀಸಿಯಂ ಅದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂತಂದ್ರೆ ಸಮ್ ಆಫ್ ಅಡ್ಜಸೆಂಟ್ ಆಂಗಲ್ ಇಸ್ 180 ಡಿಗ್ರಿ. ಸಮ್ ಆಫ್ ಅಡ್ಜಸೆಂಟ್ ಆಂಗಲ್ ಇಸ್ ಹೌ ಮಚ್? 180 ಡಿಗ್ರಿ. ಮೀನ್ಸ್ ಆಂಗಲ್ S ಪ್ಲಸ್ ಆಂಗಲ್ P is equal to 180. ಹಾಗಾದ್ರೆ P ಎಷ್ಟಾಗುತ್ತೆ? 90. ಓಕೆ, ಆಂಗಲ್ P is 90. ಮತ್ತು ಇಲ್ಲಿ ಆಂಗಲ್ Q ಪ್ಲಸ್ ಆಂಗಲ್ R ಈಕ್ವಲ್ ಟು 180. ಸೊ ಇದು ಆಂಗಲ್ Q 120 ಇದೆ, ಆಂಗಲ್ R ಎಷ್ಟಾಯ್ತು? ಆಂಗಲ್ R ಈಕ್ವಲ್ ಟು 60. ಓಕೆ, 90 and 60. Which option is correct? 90 and 60. In this trapezium, sum of adjacent angle is 180. So 180 minus 90 is 90 and 180 minus 120 is, that is 60. 60 you will get it. Okay. Now 101. So 101ನೇ ಪ್ರಶ್ನೆ, ದ್ವಾದಶ ಘನದಲ್ಲಿರುವ ಶೃಂಗ ಬಿಂದುಗಳ ಸಂಖ್ಯೆ. ಇಲ್ಲಿ ಆಪ್ಷನ್ ಬರೆದಿಲ್ಲ, ಆಪ್ಷನ್ ಬರೀತೀನಿ ನೋಡ್ರಿ. ಆಪ್ಷನ್ 1 12, 2 14, 3 30, 4 20. ದ್ವಾದಶ ಘನದಲ್ಲಿರುವ ದ್ವಾದಶ ಘನ ನೆನಪಿರಲಿ. ಘನ ಇದು ಪ್ಲೇನ್ ಫಿಗರ್ ಅಲ್ಲ, 2D ಡಯಾಗ್ರಾಮ್ ಅಲ್ಲ. ನೀವು ದ್ವಾದಶ ಅಂತ ಏನು ಹಾಕಿಕೊಳ್ಳಿ ಏನ್ ಮಾಡ್ತೀರಿ? 12 ಬಾಹುಗಳು ನಿಮ್ಗೆ ಗೊತ್ತು, 12 ಶೃಂಗಗಳು ಅಂತ ಬರೆದ್ ಬಿಡ್ತೀರಿ. ಆದ್ರೆ ಇದು ಘನ. ನಾನು ನಿಮಗೆ ಚತುರ್ಭುಜ ಘನದ ಒಂದು ಡಯಾಗ್ರಾಮ್ ತೋರಿಸ್ತೀನಿ ನೋಡ್ರಿ. ಇದು ಚತುರ್ಭುಜ ಘನದ ಡಯಾಗ್ರಾಮ್. ಹಿಂಗ ದ್ವಾದಶ ಘನದ ಡಯಾಗ್ರಾಮ್ ಅನ್ನ ಹೊಂದಿರ್ತದೆ. ಇದು ಚತುರ್ಭುಜದ ಘನ. ಇಲ್ಲಿ ಚತುರ್ಭುಜಕ್ಕೆ ಬಾಹುಗಳ ಸಂಖ್ಯೆ ಎಷ್ಟು? ಚತುರ್ಭುಜದ ಬಾಹುಗಳ ಸಂಖ್ಯೆ 4. ಚತುರ್ಭುಜದ ಬಾಹುಗಳ ಸಂಖ್ಯೆ ಎದುರುಗಡೆ ಘನದೊಳಗಡೆ. ಸೊ ಕ್ಯೂಬ್ ಅಂತ ನಾವು ಏನ್ ಕರಿತೀವಿ. ಅದೇ ರೀತಿ ಇಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟಾಯ್ತು? 1 2 3 4 5 6 7 8 ಡಬಲ್ ಆಯ್ತು. 4 ಇದ್ದದ್ದು ಎಷ್ಟಾಯ್ತು? 8 ಆಯ್ತು. ಶೃಂಗಗಳ ಸಂಖ್ಯೆ 8 ಆಯ್ತು. ಅದೇ ರೀತಿ ದ್ವಾದಶ ಅಂದ್ರೆ 12 ಬಾಹುಗಳು. 12 ಬಾಹುಗಳು ಅದರ ಶೃಂಗ. ಇಲ್ಲಿ ಏನು 4 ಶೃಂಗಗಳು ಬಂದವಲ್ಲ, ಹಿಂಗೆ 12 ಬಾಹುಗಳನ್ನ ತೆಗಿಬೇಕು. ಸೊ 12 ಬಾಹುಗಳನ್ನ ಮತ್ತೆ ಈ ಮೇಲ್ಗಡೆ 12 ಶೃಂಗಗಳು ಬರ್ತಾವು, ಕೆಳಗಡೆ 12 ಶೃಂಗಗಳು ಬರ್ತಾವು. ಅಂದ್ರೆ ಟೋಟಲ್ ಎಷ್ಟಾಯ್ತು? 24 ಶೃಂಗಗಳಾಯ್ತು. ಸರ್ ಮತ್ತೆ ಆಪ್ಷನ್ ಇಲ್ಲ. ಸೊ ಆಪ್ಷನ್ ಮೇ ಬಿ ರಾಂಗ್. ಇದು 20 ಇದ್ದ 24 ಆಗ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಅಥವಾ ಕ್ವಶನ್ ದ್ವಾದಶ ಆಕೃತಿಯಲ್ಲ 2D ಆಕೃತಿಯಲ್ಲಿರುವ ಭುಜದಲ್ಲಿರುವ ದ್ವಾದಶ ಪಾಲಿಗಾನ್
ಪಾಲಿಗಾನ್ ಅಂತ ಬಹುಭುಜಾಕೃತಿಯಲ್ಲಿರುವ ಶೃಂಗ ಬಿಂದುಗಳ ಸಂಖ್ಯೆನು ಅಂತ ಕ್ವಶನ್ ಆಗ್ಬೋದು ಅದು, ಅಥವಾ ಇದೇ 20 ಇದ್ದು 24 ಕೂಡ ಆಗ್ಬೋದು. ಸೊ ಹಾಗಾದ್ರೆ ಆನ್ಸರ್ ಎಷ್ಟಾಗುತ್ತೆ? 24 ಆಗುತ್ತೆ. ನೆನಪಿರಲಿ, ಇದು ಘನದ ಕೇಳಿದ್ದಾರೆ. ದ್ವಾದಶ ಘನದಲ್ಲಿರುವ ಶೃಂಗ ಬಿಂದುಗಳ ಸಂಖ್ಯೆ 3D 2D 3D. ಈಗ ನಾವು ಇದೆಷ್ಟು ತೆಗೆದುಬಿಟ್ರೆ ಚತುರ್ಭುಜ ಬಹುಭುಜಾಕೃತಿ ಅಂತ ಕರಿತೀವಿ. ಸೊ ಇದು ಘನಾಕೃತಿ, ಚತುರ್ಭುಜ ಹೊಂದಿರುವ ಘನಾಕೃತಿ. ಘನಾಕೃತಿಯಲ್ಲಿ 8 ಶೃಂಗಗಳು ಮತ್ತು ಚತುರ್ಭುಜದಲ್ಲಿ ಇಲ್ಲಿ 4 ಶೃಂಗಗಳು. ಗೊತ್ತಾಯ್ತಾ? ಡಬಲ್ ಆಗಿರ್ತದೆ. ಸೊ ಇಲ್ಲಿ 102ನೇ ಪ್ರಶ್ನೆ. ಒಂದು ಶಂಕುವಿನ ಪಾದದ ತ್ರಿಜ್ಯವು 14 ಸೆಂಟಿಮೀಟರ್ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವು 220 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಓರೆ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಕೋನ ಕೊಟ್ಟಿದ್ದಾರೆ. The given cone, that is the base radius, is 14 centimeter and ವಕ್ರ ಮೇಲ್ಮೈ is lateral surface area is 220 centimeter square. ಆದರೆ slanting height, find out the slanting height. So here you have to find out. ನೀವು ಈ ಶಂಕುವಿನ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಕರೀತಾರೆ. ಇದರ ಫಾರ್ಮುಲಾ ಏನಂತಂದ್ರೆ ಪೈ ಆರ್ ಎಲ್. ಸೊ ಪೈ ಆರ್ ಎಲ್, ಪೈ ಅಂದ್ರೆ 22/7, ಆರ್ ಅಂದ್ರೆ ರೇಡಿಯಸ್, ಎಲ್ ಅಂದ್ರೆ ಸ್ಲ್ಯಾಂಟಿಂಗ್ ಹೈಟ್ ಆಗಿದ್ದ. ಸೊ ಎಲ್ ಎಸ್ ಏಟ್ ಕೊಟ್ಟಿದ್ದಾರೆ ಲ್ಯಾಟರಲ್ ಸರ್ಫೇಸ್ ಏರಿಯಾ 220 ಈಕ್ವಲ್ ಟು 22/7 ಇಂಟು ಆರ್ ಎಷ್ಟಿದೆ 14 and find out the value of ಎಲ್. ಸೊ 7 1s are 7 2s are. ಓಕೆ, ಈ 22 ಮತ್ತೆ 2 ನ ಈ ಕಡೆ ಕಳಿಸ್ರಿ. ಎಲ್ ಈಕ್ವಲ್ ಟು 220 divided by 22 into 2. 22 1s are 22 10s are. So 2 1s are 2 5s are equal to 5 centimeter. Slanting height is 5 centimeter. ಇದು ನಾವು ಮೆನ್ಸುರೇಷನ್ ಒಳಗಡೆ ನಾವು ಏನು ಕರಿತೀವಿ, ಸಾಲಿಡ್ ಶೇಪ್ ಅಲ್ಲಿ ಇರುವಂತಹ 3D ಡಯಾಗ್ರಾಮ್ ಅಲ್ಲಿ ಇರುವಂತಹ ಎಲ್ಲ ಆಕೃತಿಗಳ ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಅನ್ನ ನೀವು ನೋಡ್ತಾ ಹೋಗ್ಬೇಕು. ಎಲ್ಲ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ರಿ. ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಮತ್ತು ವಿಚ್ ಒನ್ ವಾಲ್ಯೂಮ್. ಯಾವುದಾದ್ರದ್ದು ಕ್ಯೂಬ್ ಅಂದ್ರೆ ಘನ, ಕ್ಯೂಬಾಯ್ಡ್ ಆಯತ ಘನ ಆಗಿರ್ಬೋದು, ಸಿಲಿಂಡರ್ ಮತ್ತು ಕೋನ, ಸ್ಪಿಯರ್, ಈ 5 ಪೂರ್ತಿಯಾಗಿ ಸ್ಟಡಿ ಮಾಡಬೇಕು. ಸೊ ಒಂದು ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್ ಅಂಡ್ ಕೋನ್, ಸ್ಪಿಯರ್, ಇವು 5 ಘನಾಕೃತಿಗಳಿಂದ ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಅನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿ. ಓಕೆ, ನಾನು ಮತ್ತೊಂದು ವಿಡಿಯೋದಲ್ಲಿ ಅದಕ್ಕಾಗಿನೇ ಒಂದು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಿಬಿಟ್ಟು ನಿಮಗೆ ವಿಡಿಯೋನ ಶೇರ್ ಮಾಡಿದ್ದೇನೆ, ಅದನ್ನ ನೀವು ಸ್ಟಡಿ ಮಾಡಬಹುದು. ಸೊ ನೆಕ್ಸ್ಟ್ 103ನೇ ಪ್ರಶ್ನೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಗೋಳ, ಸ್ಪಿಯರ್. So the given sphere total surface area is 616 centimeter square and find out the volume. So first, total surface area of a sphere is 4 pi r square. Okay, 4 pi r square and volume is 4/3 pi r cube. These two formula you should remember. You ಎರಡು formula ನಿಮಗೆ ಗೊತ್ತಿರಬೇಕು. Total surface area of a sphere is 4 pi r square and volume is 4/3 pi r cube. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ವಿಸ್ತೀರ್ಣ ಕೊಟ್ಟಿದ್ದಾರೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ 616 ಈಕ್ವಲ್ ಟು 4 pi r square. ಓಕೆ, 616 ಈಕ್ವಲ್ ಟು 4 pi r square. ಇಷ್ಟೇ ಇದೆ, 16 ಆಯ್ತು. ಈಗ r ಬೆಲೆಯನ್ನ ಕಂಡುಹಿಡಿಯಿರಿ. ಸೊ r square ಈಕ್ವಲ್ ಟು 616 divided by 4 pi. Okay, 616 divided by 4 into 22/7. 7 ಮೇಲ್ಗಡೆ ಹೋಗುತ್ತಾ 616 into 7 divided by 4 into 22. Cancellation ಮಾಡ್ರಿ. So just cancel it here. 4 1s are 4 1s are 4 2 21 4 5s are 20 16 4 4s are 16. Okay, 22 1s are 22. How much here? 7s are 22 7s are 154. Okay, 7 2s are okay 154.
So r square equal to 7 into 7. R equal to square root of 7 into 7 is how much? 7. R equal to 7 centimeter. ಏನಿದು ರೇಡಿಯಸ್ ಆಯಿತು. ಈ ರೇಡಿಯಸ್ ನ ಯೂಸ್ ಮಾಡಿಕೊಂಡ ವಾಲ್ಯೂಮ್ ಅನ್ನ ಕಂಡುಹಿಡಿಯಬಹುದು. 4/3 pi 22/7 into r cube ಇದೆ. r cube ಅಂದ್ರೆ 7 into 7 into 7 into 7 r cube. r cube ಅಂದ್ರೆ 3 ಸಲ ಅಲ್ಲಿ. ಸೊ 7 get cancel equal to ಮಲ್ಟಿಪ್ಲೈ ಮಾಡ್ತಾ ಬರ್ರಿ ಎಷ್ಟಾಗುತ್ತೆ ನೋಡ್ರಿ, ಇಲ್ಲಿ ಡಿವೈಡೆಡ್ ಬೈ 3 ಇದೆ. ಸೊ ಅದನ್ನ ಹಾಗೆ ಇಡ್ರಿ. 4 22 4s are here, 7 7s are 49 and 8 88 into 49, 7 7s are 49 divided by 3. ಓಕೆ, ಈಗ 88 into 49 ಮಾಡ್ರಿ ಎಷ್ಟಾಗುತ್ತೆ 3. ಇದನ್ನ ಕ್ಯಾನ್ಸಲೇಷನ್ ಮಾಡ್ರಿ. ಸೊ ಎಷ್ಟು ಬರುತ್ತಾ? 3 1s are 3 1s are 13, 3 4s are 12, 11, 3 3s are 9, 2 are remain 22, 3 7s are 21, 3 7s are 21, 1 is remained, point 3 3s are, so 3 3s are 9, 1 is remained. Once again it will continue, centimeter cube. Which option is correct? 1437.3 centimeter cube. Where it is? So sorry, ಇದು ಘನಫಲ ಕೇಳಿದ್ದಾರೆ. ಇಲ್ಲಿ ಘನಫಲ ಅಂತಂದ್ರೆ ಸ್ಕ್ವೇರ್ ಅಷ್ಟು, ಇಲ್ಲಿ ಕ್ಯೂಬ್ ಅನ್ನೇ ಬರುತ್ತೆ. ಸೊ ಇದು ಕ್ಯೂಬ್ ಇದೆ. Sorry, so that is 1437.3 centimeter cube. Okay, so divided by 3 ಮಾಡಿದ್ರೆ 1437.33 centimeter cube ಬರುತ್ತೆ. ಆಪ್ಷನ್ ನಂಬರ್ 1. ಇಲ್ಲಿ ನಾನು ಟೋಟಲ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ಅನ್ನ ಯೂಸ್ ಮಾಡಿದೆ. ಸ್ಕ್ವೇರ್ ಇರೋ ಕಾರಣಕ್ಕೆ ಸೆಂಟಿಮೀಟರ್ ಸ್ಕ್ವೇರ್ ಇರ್ತದೆ, ಕ್ಯೂಬ್ ಇರೋ ಕಾರಣ ಕ್ಯೂಬ್ ಬರುತ್ತೆ ನೆನಪಿರಲಿ. ಸೊ ಹಿಯರ್ ದೆನ್ substitute and find out the value of r and substitute that r value in the volume, you will get the volume. This is the simplification. Question number 104. n ಎಂಬುದು ಒಂದಕ್ಕಿಂತ ದೊಡ್ಡದಿರುವ ಒಂದು ಪೂರ್ಣ ಸಂಖ್ಯೆ. ಹಾಗಾದರೆ n ಸ್ಕ್ವೇರ್ ಬ್ರಾಕೆಟ್ n ಸ್ಕ್ವೇರ್ ಮೈನಸ್ 1 ಅನ್ನು ಯಾವಾಗಲೂ ಭಾಗಿಸುವ ಸಂಖ್ಯೆ ಯಾವುದು? ಯಾವಾಗಲೂ ಭಾಗಿಸುವ ಸಂಖ್ಯೆ ಅಂತಂದ್ರೆ ಶೇಷ 0 ಬರಬೇಕು. The question is that n is a one whole number, that is ಪೂರ್ಣ ಸಂಖ್ಯೆ, and n square bracket n square minus 1 which is divisible, means in all conditions through which number it can divisible. ಅದು ಇಲ್ಲಿ ಕೊಟ್ಟಿರೋ ಕಂಡೀಷನ್ ನೋಡ್ರಿ, ಒಂದಕ್ಕಿಂತ ದೊಡ್ಡದಿರುವಂತಂದ್ರೆ 2 ಹಾಕಿ ಟ್ರೈ ಮಾಡಿ. ಸೊ n equal to 2 ಇದರಲ್ಲಿ ಫಿಲ್ ಮಾಡಿ ಏನ್ ಬರುತ್ತೆ ನೋಡ್ರಿ, 2 square bracket 2 square minus 1, 2 square is 4, 2 square that is 4 minus 1, 4 into 3 equal to 12. So 12 is the right answer actually here. ನೀವು ಒಮ್ಮಿಗೆ 2 ಹೆಂಗ್ ತಗೊಂಡ್ರಿ ಅಂತ ನೀವು 3 ಹಾಕ್ರಿ. ಸೊ 3 ಹಾಕಿದಾಗ ಯಾವ್ದು ಬರ್ತಲ್ಲ ಅದು ಆಪ್ಷನ್ ಇತ್ತಂದ್ರೆ ಅದೇ ಕರೆಕ್ಟ್. ಟ್ರೈ ಮಾಡೋಣ. n equal to 3. So 3 square minus 1, 9 minus 1, 9 8 72. ನೋಡ್ರಿ 72 12 ಇಂದ ಡಿವಿಸಿಬಲ್ ಆಗುತ್ತಾ? ಮತ್ತೆ 72 ಇಲ್ಲಿ ಎಲ್ಲ ಆಪ್ಷನ್ ಅದೇ ನೋಡ್ರಿ, 72 ಇಲ್ಲ, 72 ಇತ್ತಂದ್ರೆ ಅದು ಕರೆಕ್ಟ್ ಆಗುತ್ತೆ. 12ರಿಂದ ಅಪವರ್ತನಗಳೆಲ್ಲ ಟೇಬಲ್ಸ್ ಅಲ್ಲಿ ಯಾವ ಸಂಖ್ಯೆ ಬರ್ತಲ್ಲ ಎಲ್ಲದರಿಂದ ಅದು ಡಿವಿಸಿಬಲ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 12 means option number 3 12 answer. So next 105ನೇ ಪ್ರಶ್ನೆ. ಈ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನಂತಂದ್ರೆ ಈ ಕ್ವಶನ್ ನೋಡಿದ ತಕ್ಷಣ ಹೆದರಿ ಬಿಡ್ತಾರೆ, ಅಯ್ಯೋ ಅಪ್ಪ ಇಷ್ಟು ದೊಡ್ಡ ಕ್ವಶನ್ ಇದೆಲ್ಲ ಈ ಮಲ್ಟಿಪ್ಲೈ ಮಾಡ್ಬೇಕು ಏನು ಅಂತ. ಬೇಡ, ನಿಮ್ಗೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅದು ಫಾರ್ಮುಲಾ ಎಲ್ಲ ನೆನಪಿರ್ಬೇಕು, ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಇದು a plus b whole square, ಇದು a minus b whole square. ಅಪ್ಲೈ ಮಾಡ್ರಿ. a plus b whole square 963 whole square a square ಮತ್ತು 476 whole square b square plus 2 963 into 476. ಯಾವ್ದನ್ನು ಕ್ಯಾನ್ಸಲ್ ಮಾಡಬೇಡ್ರಿ, ನೆನಪಿರಲಿ, ಯಾವ್ದನ್ನು ಕ್ಯಾನ್ಸಲ್ ಮಾಡಬೇಡ್ರಿ, ಯಾವ್ದನ್ನು ಮಲ್ಟಿಪ್ಲಿಕೇಟ್ ಮಾಡಬೇಡ್ರಿ. ಈಗ ಹಾಗೆ ಇಡ್ರಿ ಮತ್ತು ಪ್ಲಸ್ ಇದು a minus b whole square
963 whole square plus 476 whole square minus 2 963 476. Okay, whole divided by 963 into 963 is 963 whole square plus 476 whole square. ಇಲ್ಲಿ ನೋಡ್ರಿ ಪ್ಲಸ್ 2 into 963 into 476, 2 into 963 into 476 is cancel. ಓಕೆ, ಈಗ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಲ್ಲಿ ನೋಡ್ರಿ a square plus a square ಇದ್ರೆ ಏನ್ ಮಾಡ್ತೀರಿ, ಆಡ್ ಮಾಡ್ತೀರಿ. Means 1a square into 1a square is, sorry, 1a square plus 1a square is 2a square. Same 2 into 963 whole square plus same ಇದು ಹಂಗೆ b square plus b square 2 476 whole square. So 963 whole square plus 476 whole square. ಇಲ್ಲಿ ಏನ್ ಮಾಡ್ರಿ, ಎರಡು ಕಾಮನ್ ತೆಗೀರಿ. So ಎರಡು ಕಾಮನ್ ತೆಗೆದ್ರೆ 963 whole square plus 476 whole square whole divided by 963 whole square plus 476 square. Okay, ಈಗ 963 square plus 476 square, these two get cancelled. Then what is remained? 2 is remained. And which answer is correct? Option number 1. Answer 2 is the right answer. ನೆನಪಿರಲಿ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಎಲ್ಲಾ ಫಾರ್ಮುಲಾಸ್ ನಿಮಗೆ ಗೊತ್ತಿದ್ಬಿಟ್ರೆ ಈಸಿ ಆಗಿ ಸಾಲ್ವ್ ಮಾಡ್ತೀವಿ. ಈಗ 106ನೇ ಪ್ರಶ್ನೆ. ಸೊ ಕ್ವೆಶ್ಚನ್ ನಂಬರ್ 106. ಎ ಮತ್ತು ಬಿ ಎರಡು ಸಂಖ್ಯೆಗಳ ಮಸ 5 ಮತ್ತು ಅವುಗಳ ಲಸ 200 ಆಗಿದೆ. ಹಾಗಾದ್ರೆ ಎ ಮತ್ತು ಬಿ ಗಳ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೀವು ಮಸ ಲಸ ಕಾನ್ಸೆಪ್ಟ್ ಅನ್ನು ನೋಡಿದ್ರೆ ಗೊತ್ತಾಗಬೇಕು, ಎರಡು ಸಂಖ್ಯೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ದಿ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಅಂದ್ರೆ h into l equal to a into b. ಈ ಫಾರ್ಮುಲಾನ ನೀವು ನೋಡಿರಬಹುದು. a into b ಇವೆರಡು ಸಂಖ್ಯೆಗಳ ಆಗಿರ್ತವೆ. ಅವುಗಳ ಗುಣಲಬ್ಧ ಯಾವುದಕ್ಕೆ ಸಮವಾಗಿರ್ತದೆ ಅಂತಂದ್ರೆ h ಮತ್ತು l. h ಅಂದ್ರೆ ಮಸ, l ಅಂದ್ರೆ ಲಸ. ಮತ್ತು ಮಸ ಲಸ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಆಲ್ರೆಡಿ, ಅದಕ್ಕೊಂದು ಚಾಪ್ಟರ್ ಕಾನ್ಸೆಪ್ಟ್ ಒಂದು ವಿಡಿಯೋ ಇದೆ, ನೀವು ನೋಡಿದ್ರೆ ಈಸಿ ಆಗಿರುತ್ತೆ. ಸೊ ಮಸ ದಟ್ ಈಸ್ ಅ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಲೀಸ್ಟ್ ಕಾಮನ್ ಫ್ಯಾಕ್ಟರ್. ಈಗ ಮಸ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 5 ಕೊಟ್ಟಿದ್ದಾರೆ. ಸೊ ಲಸ ಎಷ್ಟಿದೆ, 200 ಇದೆ. ಸೊ ಇದು ನಂಬರ್ ಪ್ರಾಡಕ್ಟ್, ಸೊ ಗುಣಲಬ್ಧ. ನಾವು ಇದನ್ನೆಲ್ಲ ಸ್ಮಾಲ್ a ಮತ್ತು ಸ್ಮಾಲ್ b ಅಂತ ತಗೋತೇವೆ. a into b ಎಷ್ಟು ಬಂತು, a into b is equal to the 1000. Very easy answer. This is a option number 2. ಸೊ ಇವು ಎರಡು ಮಸ ಮತ್ತು ಲಸಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಇದು 106, ಕ್ವೆಶ್ಚನ್ ನಂಬರ್ 106. Now we'll move on to the 107, question number 107. So this is a very tricky question, very simple also. A B C D E ಮತ್ತು F ಗಳು 6 ಕ್ರಮಾನುಗತ ಸಮಸಂಖ್ಯೆಗಳಾದರೆ ಅವುಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ನಾನು ಇಲ್ಲಿ ಈ ಕಡೆ ಡ್ರಾಪ್ ಮಾಡ್ತೀನಿ, ನಾನು ಮಾಡಿಬಿಡಿಸ್ತೀನಿ. ಸಮಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ನಾ ಮೊದಲಿಗೆ ಕ್ರಮಾನುಗತ ಸಮಸಂಖ್ಯೆಗಳಂದ್ರೆ ಏನಂತ ಹೇಳ್ತೇನೆ. ಕ್ರಮಾನುಗತ, ಸೊ ಕ್ರಮಾನುಗತ ಅಂತಂದ್ರೆ ಕಂಟಿನ್ಯೂಸ್ ಆಗಿ. ಈಗ ಕ್ರಮಾನುಗತ ಸಂಖ್ಯೆ ಅಂದ್ರೆ 1 2 3 4 5 ಇದು ಕ್ರಮಾನುಗತ ಸಂಖ್ಯೆ. ಕ್ರಮಾನುಗತ ಸಮಸಂಖ್ಯೆ ಅಂದ್ರೆ 2 4 6 8 10. ಸೊ ಈ ರೀತಿ. ಆಮೇಲೆ ಕ್ರಮಾನುಗತ ಬೆಸ ಸಂಖ್ಯೆ ಅಂದ್ರೆ 1 3 5 7 9 ಈ ರೀತಿ ಕ್ರಮಾನುಗತ ಬೆಸ ಸಂಖ್ಯೆ. ಇಲ್ಲಿ ಕೊಟ್ಟಿರೋದು ಸಮಸಂಖ್ಯೆ. ಈಗ 2 4 6 8 10 ಈ ರೀತಿ. ಅದು ಎಲ್ಲಿಂದ ಬೇಕಾದ್ರಿಂದ ಸ್ಟಾರ್ಟ್ ಆಗಬಹುದು. ಈಗ ಮೊದಲನೇ ನಂಬರ್ 10 ಇದ್ರೆ 12 14 16 ಇವು ಕ್ರಮಾನುಗತ ಸಮಸಂಖ್ಯೆ. ಈಗ ಅವ್ರೇನ್ ಕೊಟ್ಟಿದ್ದಾರೆ, ಯಾವಂತ ಗೊತ್ತಿಲ್ಲ. ಎ ಬಿ ಸಿ ಡಿ ಇ ಎಫ್ ಅಂತ ಒಂದಷ್ಟು ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟಿದಾವೆ, 1 2 3 4 5 6 ಕ್ರಮಾನುಗತ ಸಮಸಂಖ್ಯೆಗಳಿದಾವೆ. ಈಗ ಮೊದಲನೇ ಸಂಖ್ಯೆ 10 ಆದ್ರೆ ಎರಡನೇ ಕ್ರಮಾನುಗತ ಸಂಖ್ಯೆ 12 ಆಗಿರುತ್ತೆ. ಅಂದ್ರೆ ಇದು 10 plus 2. ಓಕೆ, ಈ 12 ಸಾರಿ ಎರಡನೇ ಕ್ರಮಾನುಗತೆ ಇದು 10 plus 2 ಹೌದಾ. ಮೊದಲನೇ ಕ್ರಮಾನುಗತ ಸಮಸಂಖ್ಯೆಗೆ 2 ಕೂಡಿಸಿದ್ರೆ 12 ಬರುತ್ತೆ. ಈಗ 14 10 plus ಈ 10 ಗೆ ಮತ್ತೊಂದು ಆಡ್ ಮಾಡಬೇಕು 2 plus 2
ಹೌದಾ? ಅಂದ್ರೆ 10 ಪ್ಲಸ್ 4. ನೆಕ್ಸ್ಟ್ ಕ್ರಮಾಂಕದ ಸಂಖ್ಯೆ 16. 10 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಈಕ್ವಲ್ ಟು 10 ಪ್ಲಸ್ 6. ನೆಕ್ಸ್ಟ್ 18. 10 ಪ್ಲಸ್ ಡೈರೆಕ್ಟ್ಲಿ ವಿಲ್ ರೈಟ್ ದಿ 8. 20. 10 ಪ್ಲಸ್ 10 ಎಷ್ಟಾಯ್ತು? 1 2 3 4 5 6. 6 ಕ್ರಮಾನುಗತ ಸಂಖ್ಯೆ ಆಯ್ತು. ಈಗ ಇಲ್ಲಿ ಈ 10 ಅನ್ನೋದು ನೋಡ್ರಿ, 10 ಅನ್ನೋದು ಮೊದಲನೇ ಕ್ರಮಾನುಗತ, ಮೊದಲನೇ ಸಮಸಂಖ್ಯೆ. ಇದು ಮೊದಲನೇ ಸಮಸಂಖ್ಯೆ, ಅದು ಮೊದಲನೇ ಸಮಸಂಖ್ಯೆ. ಈಗ ಆ ಮೊದಲನೇ ಸಮಸಂಖ್ಯೆ ಎ ಆಗಿದ್ರೆ, ಮೊದಲನೇ ಸಮಸಂಖ್ಯೆ ಎ ಆಗಿದ್ರೆ ಎರಡನೇ ಸಮಸಂಖ್ಯೆ ಏನಾಗಿರುತ್ತಾ? ಇಲ್ಲಿ ಬಿ ಕೊಟ್ಟಿದ್ದಾರೆ ಅನ್ನೋನದು, ಬಟ್ ಇದರ ಪ್ರಕಾರ ಕ್ರಮಾನುಗತ ಅಂತ ಹೇಳಿದಾಗ ಇದು ಎರಡನೇ ಕ್ರಮ ಸಂಖ್ಯೆ. ಬಿ ಏನಾಗಿರುತ್ತೆ? ಎ ಪ್ಲಸ್ 2 ಆಗಿರುತ್ತೆ ಎರಡನೇದು. ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ 2. ಮತ್ತು ಸಿ ಏನಾಗಿರುತ್ತೆ? ಮೂರನೇದು ಎ ಪ್ಲಸ್ 4. ಡಿ ಏನಾಗಿರುತ್ತೆ? ಎ ಪ್ಲಸ್ 6. ಇ ಏನಾಗಿರುತ್ತೆ? ಎ ಪ್ಲಸ್ 8. ಎಫ್ ಏನಾಗಿರುತ್ತೆ? ಎ ಪ್ಲಸ್ 10. ಓಕೆ, these are also same. B means a plus 2, C means a plus 4, D means a plus 16, E means a plus 8, F means a plus 10. Same concept. ಕ್ರಮಾನುಗತ ನಾನು ಇಲ್ಲಿ ಎಕ್ಸಾಂಪಲ್ ತಗೊಂಡಿದ್ದೀನಿ. 10 ಮೊದಲನೇ ಸಮಸಂಖ್ಯೆ 10 ಆದರೆ ಎರಡನೇದು 12 ಅಂದ್ರೆ 10 plus 2, 14 10 plus 4, 16 10 plus 6, 18 10 plus 8, 20 10 plus 10. ಸೇಮ್ ಕಾನ್ಸೆಪ್ಟ್. ಎ ಆದರೆ ಬಿ ಅಂದ್ರೆ a plus 2. ನೆಕ್ಸ್ಟ್ ಸಮಸಂಖ್ಯೆ ಸಿ ಅಂದ್ರೆ ಎ ಪ್ಲಸ್ 4, ಡಿ ಅಂದ್ರೆ ಎ ಪ್ಲಸ್ 6, ಇ ಅಂದ್ರೆ ಎ ಪ್ಲಸ್ 8, ಎಫ್ ಅಂದ್ರೆ ಎ ಪ್ಲಸ್ 10. ಇ ಅನ್ನೋದು ಗೊತ್ತಿಲ್ಲ ನಮಗೆ, ಅದಕ್ಕೆ ಎ ಅನ್ನೋನ್ ಟರ್ಮ್. ಓಕೆ, ದೀಸ್ ಆರ್ ದ 6 what even numbers, 6 even numbers, and they ask the question that the average of that, every ಸಮಸಂಖ್ಯೆಗಳಾದ್ರೆ ಅವುಗಳ ಸರಾಸರಿ. ಓಕೆ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಎಫ್. ಸರಾಸರಿ ಅಂದ್ರೆ ಸಮ್ ಆಫ್ ದ ನಂಬರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್. ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆಗಳು ಎಷ್ಟಿದಾವಲ್ಲ ಅದರ ಸಂಖ್ಯೆ, ಕೊಟ್ಟಂತ ಸಂಖ್ಯೆಗಳ ಸಂಖ್ಯೆ. ಸೊ ಇಲ್ಲಿ 6 ಇದಾವೆ ಡಿವೈಡೆಡ್ ಬೈ 6. ಓಕೆ, ಇದು ಎವರೇಜ್. ಎವರೇಜ್ ಅಂದ್ರೆ ಸರಾಸರಿ. ಈಗ ಎ ಏನ ಬರೋಣ, ಬಿ ಅಂದ್ರೆ ನೆಕ್ಸ್ಟ್ ಸಮಸಂಖ್ಯೆ ಎ ಪ್ಲಸ್ 2, ಸಿ ಅಂದ್ರೆ ಎ ಪ್ಲಸ್ 4, ಡಿ ಅಂದ್ರೆ ಎ ಪ್ಲಸ್ 6, ಇ ಅಂದ್ರೆ ಎ ಪ್ಲಸ್ 8 ಪ್ಲಸ್ ಎಫ್ ಅಂದ್ರೆ ಎ ಪ್ಲಸ್ 10 ಡಿವೈಡ್ ಬೈ 6. ಈಗೆಲ್ಲ ಕೂಡಿಸ್ರಿ. 1a 2a 3a 4a 5a 6a 6a ಪ್ಲಸ್ ಇಲ್ಲಿ 2 ಇದೆ, 2 plus 4 is 6, 6 plus 6 12, 12 plus 8 20, 20 plus 10 30 divided by 6. Okay, 6a divided by 6 plus 30 divided by 6, 6 get cancelled, 6 1s are 6 5s are equal to a plus 5 is the average of a b c d f continuous even number. Average of a b c d f continuous even number. ಇದು ಸಮಸಂಖ್ಯೆಗಳು, 6 ಕ್ರಮಾನುಗತ ಸಮಸಂಖ್ಯೆಗಳ ಎವರೇಜ್ ಎಷ್ಟಾಗಿರುತ್ತೆ ಅಂದ್ರೆ a plus 5 ಆಗಿರುತ್ತದೆ. a ಅಂದ್ರೆ ಗೊತ್ತಿಲ್ಲ, ಈ ಯಾವುದೇ ಟರ್ಮ್ ಆಗಿರಬಹುದು. ಓಕೆ, a plus 5. 108ನೇ ಪ್ರಶ್ನೆ. ಇಲ್ಲಿ 108ನೇ ಪ್ರಶ್ನೆ, ಒಂದು ಕಟ್ಟಡ ನಿರ್ಮಾಣದ ವಿವಿಧ ಸಾಮಗ್ರಿಗಳಿಗೆ ಮಾಡಲಾದ ವೆಚ್ಚದ ವಿವರ ಕೆಳಗಿನ ಪೈನಕ್ಷೆಯಲ್ಲಿ ನೀಡಲಾಗಿದೆ. ಕಟ್ಟಡ ನಿರ್ಮಾಣದ ಒಟ್ಟು ವೆಚ್ಚ ರೂಪಾಯಿ 5,40,000 ಆದರೆ ಸಿಮೆಂಟ್ ಗಾಗಿ ಖರ್ಚು ಮಾಡಿದ ಹಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಿಮೆಂಟ್ 75 ಡಿಗ್ರಿ ಇದೆ, ಇಲ್ಲಿ ಪರ್ಸೆಂಟೇಜ್ ಅಲ್ಲ ಏನು ಅಲ್ಲ, ಡಿಗ್ರಿ ಕೊಟ್ಟಿದ್ದಾರೆ. ಇದನ್ನ ನಾವು ಪೈನಕ್ಷ ಅಂತ ಕರಿತೀವಿ. ಇದು ವೆರಿ ಸಿಂಪಲ್ ಆಗಿರುವಂತದ್ದು. ನಾವು ಕೋನಗಳನ್ನ ಕಂಡುಹಿಡಿದ್ಬಿಟ್ಟು ಪೈನಕ್ಷಲ್ಲಿ ಯಾವ ರೀತಿ ಗುರುತಿಸ್ತೀವೋ ಅದರ ರಿವರ್ಸ್ ಆರ್ಡರ್. ಸೊ ಇದು ಕೋನನ್ನ 75 ಔಟ್ ಆಫ್ 360 ಇಂಟು ಟೋಟಲ್ ಅಮೌಂಟ್ ಎಷ್ಟಿದೆ 5,40,000. 5,40,000. ಈಗ ಈ 0 ಗೆಟ್ ಕ್ಯಾನ್ಸಲ್ ಆಯ್ತು. 2 ದಿಂದ ಕ್ಯಾನ್ಸಲೇಷನ್ ಮಾಡೋಣ. 2 ದಿಂದ. ಸೊ 2 1s are 2.
16 ಆಯ್ತು, 2 8s 16, ಇದು 2 2s 4, 2 2s 4 ಆಯ್ತು, 5 ಇದೆ 4 ಆಯ್ತು, 1 4 7, ಇದು 2 7s 14, these 3 0 as it is. ಈಗ 2 9s 18, 2 1s 2 3s 6, 2 1s 2 3s 6, 1 2 5s, ಇದು 20 as it is. ಈಗ ಈ ಕಡೆಯಿಂದ ಈ ಕಡೆ ಇದನ್ನು ಕ್ಯಾನ್ಸಲ್ ಮಾಡಿದ್ರು ಬರ್ತದ, ಆ ಕಡೆನೂ ಕ್ಯಾನ್ಸಲೇಷನ್ ಮಾಡಿದ್ರು ಬರ್ತದೆ. 9 ಇಂದ್ರೆ ಹೋಗುತ್ತಾ ಇದು, 9 1s 9, ಆಮೇಲೆ 45, ಎಸ್ 9 1s 9 1s 9, 13 minus 9 is 4, 45, 9 5s 45, these 2 0 as it is. So denominator is 1 now, 75 into 1500, 1 1 2 5. So the option ಇದೆಯಾ? Yes, first option only, 1,12,500 rupees. ಇದು ಯಾವುದಕ್ಕಾಗಿ? ಸಿಮೆಂಟ್ ಆಗಿ ಮಾಡಿರುವಂತ ಖರ್ಚು 1,12,500. ಈಗ ಅವರು ಕಬ್ಬಿಣದ ಕೇಳಿದ್ರೆ 45 divided by 360 ಆಗುತ್ತೆ. ಸೊ ಕೂಲಿದ್ ಕೇಳಿದ್ರೆ 100 divided by 360 ಆಗುತ್ತೆ. ಕಟ್ಟಿಗೆ ಡಿವೈಡೆಡ್ ಬೈ ಅದಕ್ಕೆ ಕೇಳಿದ್ರೆ 90 divided by 360 ಆಗುತ್ತೆ. ನೆನಪಿರಲಿ 360 ಅನ್ನುವಂಥದ್ದು ಒಟ್ಟು ಆಂಗಲ್. ಸೊ ಟೋಟಲ್ ಆಂಗಲ್ ಅಂತದ್ದು 360, ಅದಕ್ಕಾಗಿ ಡಿವೈಡೆಡ್ ಬೈ 360 ಅಂತ ತೆಗೆದುಕೊಳ್ಬೇಕು. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಸೊ 109ನೇ ಪ್ರಶ್ನೆ, ಒಂದು ಆಯತದ ಸುತ್ತಳತೆಯು 20 ಸೆಂಟಿಮೀಟರ್ ಆಗಿದೆ, ಅದರ ಉದ್ದವು ಅಗಲದ 3/5 ರಷ್ಟು ಇದ್ದರೆ ಆಯತದ ಅಗಲವು ಎಷ್ಟು ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಆಗಿರುವಂತದ್ದು. ಸೊ ನಿಮ್ದು ಆಯತದ ಪೆರಿಮೀಟರ್ ಆಗಿರ್ಬೋದು, ಏರಿಯಾ ಫಾರ್ಮುಲಾ ಗೊತ್ತಿದ್ಬಿಟ್ರೆ ಈಸಿಯಾಗಿ ಬಿಡಿಸಬಹುದು. ಸೊ ಒಂದು ಆಯತದ ಸುತ್ತಳತೆಯು 20 ಸೆಂಟಿಮೀಟರ್, ಪೆರಿಮೀಟರ್ ಎಷ್ಟಿದೆ 20 ಸೆಂಟಿಮೀಟರ್. ನೆನಪಿರಲಿ ಅದರ ಉದ್ದವು ಅಗಲದ 3/5 ರಷ್ಟಿದೆ. ಸೊ ಅಗಲ ಅಂತ ತಗೊಂಡ್ರೆ ಬ್ರೆಡ್, ಬಿ ಅಂತ ತಗೊಂಡ್ರೆ ಎಕ್ಸ್. ಸೊ ಅಗಲವನ್ನ ನಾವು b = x ಅಂತ ತಗೊಳ್ಳೋಣ. ಸೊ ಹಾಗಾದ್ರೆ ಉದ್ದ ಎಷ್ಟಿದೆ? ಲೆಂತ್ ಅಗಲದ 3/5 ರಷ್ಟು, ಅಂದ್ರೆ x × 3/5, 3x / 5. ಇದೇನಾಯ್ತು? ಲೆಂತ್ ಆಯ್ತು, ಉದ್ದ ಆಯ್ತು. ನೆನಪಿರಲಿ the given rectangle perimeter is 20 centimeter and the length is equal to 3/5 of the breadth. ಸೊ ಅಗಲದ 3/5 ರಷ್ಟು ಉದ್ದ ಇದೆ. ಸೊ ಹಾಗಾದ್ರೆ ಇದರಿಂದ ಏನ್ ಕೇಳಿದರು? ಆಯತದ ಅಗಲವನ್ನ ಕಂಡುಹಿಡಿಯಿರಿ, ಬ್ರೆಡ್ ಅನ್ನ ಬಿ ಅನ್ನ ಬ್ರೆಡ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಪೆರಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಏನ್ ಮಾಡ್ಬೇಕಂತಂದ್ರೆ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಬೇಕು. ಆಯತದ ಪೆರಿಮೀಟರ್ ಫಾರ್ಮುಲಾ ಏನಂತಂದ್ರೆ 2 ಬ್ರಾಕೆಟ್ l plus b, 2 ಬ್ರಾಕೆಟ್ l plus b. ನೆನಪಿರಲಿ 2D 3D ಫಿಗರ್ ಅಲ್ಲಿ ಇರುವಂತದ್ದು. 2D ಅಂದ್ರೆ ಪ್ಲೇನ್ ಶೇಪ್ಸ್ ಅಂತ ಕರಿತೀವಿ, ಚತುರ್ಭುಜ ಇವೆಲ್ಲ ಪಾಲಿಗಾನ್ಸ್ ಏನ್ ಬರ್ತಾವಲ್ಲ, ಬಹುಭುಜಾಕೃತಿಗಳು ಎಲ್ಲ 2D ಫಿಗರ್ಸ್ ಆಗಿರ್ತವೆ. ಘನಾಕೃತಿಗಳೆಲ್ಲ 3D ಗಳಾಗಿರ್ತವೆ. ಸೊ ಪೆರಿಮೀಟರ್ ಎಷ್ಟಿದೆ? 20 = 2. ಲೆಂತ್ ಎಷ್ಟಿದೆ? 3x/5 ಪ್ಲಸ್ ಬ್ರೆಡ್ತ್ ಎಷ್ಟಿದೆ? x. ಸೊ 2 ಈ ಕಡೆ ಕಳಿಸಿದ್ರೆ 20/2 = 3x. ಇದು LCM ತೆಗೆದುಬಿಟ್ರೆ 5 ಆಗುತ್ತೆ, ಪ್ಲಸ್ 5x / 5. ಸೊ ಈಗ 2 1s 2 10s. ಸೊ 5 ಈ ಕಡೆ ಹೋದ್ರೆ 5 10s 50 = 3x plus 5x ಎಷ್ಟಾಗುತ್ತೆ? 8x. ಸೊ x = 50 / 8. 8 1s 8, how much? 8 6 6 48, 2 is remain 20.8 2s 16, 4 is remain 8 5s. x = 6.25 centimeter. ಸೊ x ಅಂದ್ರೆ ಏನು? x ಅಂತಂದ್ರೆ ಅಗಲ. ಅವ್ರು ಏನ್ ಕೇಳಿದಾರು? ಅಗಲ ಬ್ರೆಡ್ ಬಗ್ಗೆ ಕೇಳಿದಾರು. ಸೊ ಬ್ರೆಡ್ = 6.25 centimeter ಆಯ್ತು. ಆಪ್ಷನ್ ನಂಬರ್ 2, 6.25 centimeter. Now 110 question. So 110 110. So 43 1/86 divided by 1/14 into 2/7 plus 9/4 minus 1/4.
ಸೊ ಇದು ಬೋರ್ಡ್ ಮಾಸ್ ಅಂತ ನಾವೇನ್ ಕರಿತೀವಿ. ಬೋರ್ಡ್ ಮಾಸ್ ಅಂತಂದ್ರೆ ಬ್ರಾಕೆಟ್, ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಸೊ ಅದಕ್ಕೆ ಆರ್ಡರ್ ಅನುಗುಣವಾಗಿ ನೀವು ಸಾಲ್ವ್ ಮಾಡಬೇಕು. ಹಾಗೆ ಈಸಿಯಾಗಿ ನಮ್ಗೆ ಈಸಿಯಾಗಿ ಬರೋ ರೀತಿ ಸಾಲ್ವ್ ಮಾಡೋದಲ್ಲ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಸಾಲ್ವ್ ಮಾಡ್ತಾನೆ. 43 ರ 1/86 divided by 1/14 multiplied by 2/7 plus 9/4 minus 1/4. ಸೊ 43 ರ 1/86 ಅಂತಂದ್ರೆ ಡಿವೈಡ್ ಬೈ ಮಾಡ್ಬಿಡ್ಬೇಕು, ಕ್ಯಾನ್ಸಲೇಷನ್. 43 ones are 43 twos are. So 1/2 divided by 1/14 multiplied by 2/7 plus 9/4 minus 1/4. ರ ಅಂತಂದ್ರೆ ಇಷ್ಟದ 1/86 ಎಷ್ಟಾಗುತ್ತೆ. ಸೊ ಕ್ಯಾನ್ಸಲೇಷನ್ ಮಾಡಿ ಬರ್ಬಿಟ್ರೆ ಮುಗಿದು. ಈಗ ಫಸ್ಟ್ ಡಿವಿಷನ್ ಬಿಡಿಸ್ಬೇಕಾ, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಯಾವ್ದನ್ನ ಬಿಡಿಸ್ಬೇಕು? ಫಸ್ಟ್ ಇದನ್ನ ಬಿಡಿಸ್ಬೇಕು. ಸೊ ಇದನ್ನ ಬಿಡಿಸ್ಬೇಕಾದ್ರೆ ಯಾವ ರೀತಿ ಈಸಿ ಬೇಗ ಹೇಳ್ತೀನಿ ನಾನು. ಇದನ್ನ ರೆಸಿಪ್ರೋಕಲ್ ಅಂದ್ರೆ ಮೇಲ್ಗಡೆದು ಡಿನಾಮಿನೇಟರ್ ನ್ಯೂಮರೇಟರ್ ಹೋಗುತ್ತೆ, ನ್ಯೂಮರೇಟರ್ ಕೆಳಗಡೆ ಬರುತ್ತೆ, ಅವಾಗ ಅದು ಮಲ್ಟಿಪ್ಲಿಕೇಶನ್ ಸೈನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 14/1 ಇವ್ ರೆಸಿಪ್ರೋಕಲ್ ಮಾಡಿ ಬರೆದ್ಬಿಟ್ರೆ ಈ ಡಿವಿಷನ್ ಸೈನ್ ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಮಲ್ಟಿಪ್ಲೈಡ್ ಬೈ 2/7 ಪ್ಲಸ್ 9/4 ಮೈನಸ್ 1/4. ಫಸ್ಟ್ ಇವನ್ನೆಲ್ಲ ಕ್ಯಾನ್ಸಲೇಷನ್ ಮಾಡಿ, ಸೊ ಸಿಂಪ್ಲಿಫೈ ಮಾಡಿ. ಸೊ 2 ones are 2 ones are 7 ones are 7 twos are. So 2 plus 9/4 minus 1/4. Okay, ಬೋರ್ಡ್ ಮಾಸ್ ಪ್ರಕಾರ ಫಸ್ಟ್ ಅಡಿಷನ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಅಡಿಷನ್ ಸಾಲ್ವ್ ಮಾಡಬೇಕಾದ್ರೆ ಇದು LCM 4 ಆಗುತ್ತೆ, ಇಲ್ಲಿ 1 ಅದ. ಸೊ 1 ಮತ್ತೆ 4 ದ LCM 4 ಆಗುತ್ತೆ. ನೆನಪಿರ್ಲಿ, ಈ ಫ್ರಾಕ್ಷನ್ ಅನ್ನ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ LCM ತೆಗೆದುಕೊಂಡ್ಬಿಟ್ಟು ಆ LCM ಎಷ್ಟು ಬರುತ್ತೋ ಅಷ್ಟನ್ನ ಡಿನಾಮಿನೇಟರ್ ಮಾಡಬೇಕು. 4 LCM ಬರುತ್ತೆ. ಸೊ 1 4s ಅಷ್ಟು ಮಲ್ಟಿಪ್ಲೈ ಮಾಡಬೇಕು. 2 4s 8 ಪ್ಲಸ್ 9 ಡಿವೈಡೆಡ್ ಬೈ 4 ಮೈನಸ್ 1/4. 8 plus 9 is 17/4 minus 1/4. ಈಗ ಸಬ್ಟ್ರಾಕ್ಷನ್ ಮಾಡ್ರಿ. ಸೊ ಇವೆರಡು ಫ್ರಾಕ್ಷನ್ ಹೆಂಗಿದಾವ ಅಂತಂದ್ರೆ ಲೈಕ್ ಟರ್ಮ್ಸ್ ಅಂತಂದ್ರೆ ಇಲ್ಲಿ ಸೊ 4 ಇದೆ ಅಂದ್ರೆ ಡಿನಾಮಿನೇಟರ್ ಸೇಮ್ ಇದಾವೆ. ಸೊ LCM ತೆಗೆಯೋ ಅವಶ್ಯಕತೆ ಇಲ್ಲ. ಸೊ LCM ಇಲ್ಲಿ 4 ಬರುತ್ತಾ. ಸೊ 17 minus 1 equal to 16 divided by 4. 4 ones are 4 4s are. Answer is 4. Which one is the correct? Option number 2. Option number 2, 4 is the right answer. ಕೆಲವೊಂದಿಷ್ಟು ಅಭ್ಯರ್ಥಿಗಳು ಇದನ್ನ ಬಿಡಿಸಬೇಕಾದ್ರೆ ಅಯ್ಯೋ ಇಷ್ಟು ದೊಡ್ಡ ಪ್ರಾಬ್ಲಮ್ ಯಾವ ರೀತಿ ಬಿಡಿಸಬೇಕು ಅನ್ನೋ ಕಾಂಪ್ಲಿಕೇಶನ್ ಇರುತ್ತೆ. ವೆರಿ ಸಿಂಪಲ್ ಆಗಿರುವಂತದ್ದು. ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ರಿ, 1/2 ಬರುತ್ತಾ. ಇಲ್ಲಿ ರೆಸಿಪ್ರೋಕಲ್. ಸೊ ಡಿವಿಷನ್ ಇದ್ದು ಮಲ್ಟಿಪ್ಲೈಡ್ ಬೈ 1/14 ಇದನ್ನ 14/1 ಆಗುತ್ತಾ. ಸೊ ಇವನ್ನೆಲ್ಲ ಸಿಂಪ್ಲಿಫೈ ಮಾಡ್ರಿ. ಸೊ 2/1 ಆಗುತ್ತಾ. 9/4 ಫಸ್ಟ್ ಇದನ್ನ ಅಡಿಷನ್ ಮಾಡ್ರಿ, ಆಮೇಲೆ ಸಬ್ಟ್ರಾಕ್ಷನ್ ಮಾಡ್ರಿ. ಆನ್ಸರ್ ಇಸ್ 4 ಬರುತ್ತಾ, ಅದು ಆಪ್ಷನ್. ಸೊ 111ನೇ ಪ್ರಶ್ನೆ. ಸೊ 111. ಸೊ ಶ್ರಾವಣು 3/4 kg ಗೋಧಿಗೆ ₹75 ಪಾವತಿಸಿದರೆ 1 kg ಗೋಧಿಗೆ ಪಾವತಿಸಿದ ಮೊತ್ತವು ಎಷ್ಟು? ಅಂದ್ರೆ ಇಲ್ಲಿ 3/4 kg ಅಷ್ಟ ಗೋಧಿಯನ್ನ ₹75 ತೆಗೆದುಕೊಂಡಿದ್ದಾಳೆ. 1 kg ಗೋಧಿಯ ಬೆಲೆಯನ್ನ ಕಂಡುಹಿಡಿಯಬೇಕು. ವೆರಿ ಸಿಂಪಲ್ ಇದೆ. ಸೊ 3/4 kg ಅಂದ್ರೆ ಎಷ್ಟಾಗುತ್ತೆ? ಇದನ್ನ ಇದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಅದನ್ನ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಸೊ 3 4s are 12. 12 plus 3 is 15/4 kg. 4 3s are 12. 12 plus 3 is 15/4 kg ಆಯ್ತು. ಇಷ್ಟನ್ನ ಡಿವೈಡೆಡ್ ಬೈ 75 ಮಾಡಿಬಿಟ್ರೆ per kg ಸಿಕ್ಬಿಡುತ್ತಾ. ಸೊ ಎಷ್ಟಿಲ್ಲ ಇಷ್ಟು ಕೆಜಿಗೆ ₹75 ಇಲ್ಲಿ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 75 ಮಾಡ್ಬಿಡ್ಬೇಕು. ಸೊ 75 ಮಾಡ್ಬಿಟ್ರೆ ಪರ್ ಕೆಜಿಗೆ ಅಲ್ಲಿ ಸಿಗುತ್ತೆ. ಸೊ ಶ್ರಾವಣ್ ಇಲ್ಲಿ 3/4 kg ಗೋಧಿಗೆ ₹75 ಪಾವತಿಸ್ತಾನೆ. 111ನೇ ಪ್ರಶ್ನೆ. ಶ್ರಾವಣ್ 3/4 kg ಗೋಧಿಗೆ ₹75 ಪಾವತಿಸಿದರೆ 1 kg ಗೋಧಿಗೆ ಪಾವತಿಸಿದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಟೋಟಲ್ ಆಗಿ ಶ್ರಾವಣ್ ಖರೀದಿ ಮಾಡಿರುವುದು 3 kg ಮೇಲೆ 3/4 kg ಗೋಧಿ.
ಇಲ್ಲಿ 75 ರೂಪಾಯಿ ಕೊಟ್ಟಿರ್ತಾರೆ. 1 ಕೆಜಿಗೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಅದನ್ನ ಮೊದಲು ಏನ್ ಮಾಡ್ಬೇಕು, ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೇಕು. ಯಾವ ರೀತಿ, 4 3 12 ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ. ಸೊ 15/4 ಕೆಜಿ ಇಷ್ಟು ಗೋಧಿಯನ್ನ ಖರೀದಿ ಮಾಡ್ತಾರೆ. ಟೋಟಲ್ ಅಮೌಂಟ್ ಕೊಟ್ಟಿರೋದಿಷ್ಟು 75. ಆ 75 ಡಿವೈಡೆಡ್ ಬೈ ಇಷ್ಟು ಮಾಡಿಬಿಟ್ರೆ ಇಷ್ಟು ಕೆಜಿ. ಈಗ ಎಕ್ಸಾಂಪಲ್ ನೋಡ್ರಿ, ನಾನು 20 ರೂಪಾಯಿ ಕೊಟ್ಟಿದ್ದೇನೆ, 2 ಪೆನ್ ಅನ್ನ ಖರೀದಿ ಮಾಡಿದ್ದೀನಿ. 20 ರೂಪಾಯಿ ಕೊಟ್ಬಿಟ್ಟು 2 ಪೆನ್ ಅನ್ನ ಖರೀದಿ ಮಾಡಿದ್ದೀನಿ. 1 ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಅವಾಗ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದೀನಿ, 20 ರೂಪೀಸ್ ಡಿವೈಡೆಡ್ ಬೈ ಎಷ್ಟು ಪೆನ್ ಅನ್ನ ಖರೀದಿ ಮಾಡಿದ್ದೀನಿ, 2 ಪೆನ್ ಅನ್ನ ಖರೀದಿ ಮಾಡಿದ್ದೀನಿ, ಡಿವೈಡ್ ಬೈ 2. 2 1s 2 10s 10 ಅಂತ ಬರುತ್ತೆ. ಸೊ 10 ಅದು ಈಚ್ ಪೆನ್ನಿನ ಕಾಸ್ಟ್ ಆಗುತ್ತೆ. ಸೊ ಸೇಮ್ ಅದೇ ರೀತಿಯಲ್ಲಿ 75 ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ 15/4 ಕೆಜಿ. ಸೊ 15/4 ಆಯ್ತು. ಈಗ ನಾ ಈಗಾಗಲೇ ಹೇಳಿದ್ನಿ, ಈ ಡಿವಿಷನ್ ಸೈನ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ರಿ. ಸೊ ಮಲ್ಟಿಪ್ಲಿಕೇಶನ್ ಸೈನ್ ಮಾಡ್ಬಿಟ್ರೆ ಇದು ರೆಸಿಪ್ರೋಕಲ್ ಆಗುತ್ತೆ. 4/15. ಸೊ 15 1s 15 how much? So 15 5s. So 15 5s. So 5 is 25. So 5 is 75. 15 5s 75. 5 4s 20. So ಇದು each kg cost. Each kg cost to 20 rupees. Okay, very simple. Total amount divided by number of kg. Okay, you will get the each kg cost. So this is the Shraddha. She purchased 3/4 kg of wheat and that and total amount she paid that 75 rupees. So find out that per kg rate. Per kg rate you have to find out. ಮತ್ತೆ ಇಲ್ಲಿ 112ನೇ ಪ್ರಶ್ನೆ ಹೋಗೋಣ. ಸೊ ಪಿ ಅಕ್ಷರವು ಪ್ಲಸ್ ಅನ್ನ ಸೂಚಿಸಿದರೆ, ಕ್ಯೂ ಅಕ್ಷರವು ಡಿವೈಡ್ ಬೈ ಅನ್ನು ಸೂಚಿಸುತ್ತದೆ ಮತ್ತು ಆರ್ ಅಕ್ಷರವು ಮಲ್ಟಿಪ್ಲಿಕೇಶನ್ ಅನ್ನು ಸೂಚಿಸಿದರೆ 18Q6P2R5 ರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 18Q6P2R5. ಸೊ 18 Q ಅಂದ್ರೆ ಏನು? Q ಅಂದ್ರೆ ಡಿವೈಡೆಡ್ ಬೈ 6, P ಅಂದ್ರೆ ಪ್ಲಸ್ 2, R ಅಂದ್ರೆ multiplied by 5. But once again board mass, bracket of division, multiplication, addition, subtraction. First ಬರುವಂತದ್ದು ಬ್ರಾಕೆಟ್, ನೆಕ್ಸ್ಟ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಫಸ್ಟ್ ಡಿವಿಷನ್ ಇದನ್ನ ಸಾಲ್ವ್ ಮಾಡಬೇಕು. ಸೊ 18 ಡಿವೈಡೆಡ್ ಬೈ 6, 18 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ? ಕ್ಯಾಲ್ಕುಲೇಷನ್ ಮಾಡಿರಲಿ. 18 ಡಿವೈಡೆಡ್ ಬೈ 6 ಈಗ ನಾನು ಹೇಳಿದ್ದೆ 18 1/6. 6 1s 6 3s plus 2 into 5. So this is 3 plus 2 into 5. Some students, some candidates, what they will do? They will do addition first. 3 plus 2. It's a wrong, very very wrong. 3 plus 2, if you are doing first only, 3 plus 2 is 5. 5 into 5 is 25. Answer you will get it. 25 is also there in the option, but that is not the right answer. First multiplication ಅನ್ನು ಬಿಡಿಸಬೇಕು. 5 2s 10. So 10 plus 3 is 13. 13 is the right answer. Option number 4, 13 is the right answer. Remember, ಇಲ್ಲಿ ಬೋರ್ಡ್ ಮಾಸ್ ಅನ್ನೋದು ಬಹಳ ಎಫೆಕ್ಟ್ ಆಗುತ್ತೆ ನೋಡಿ. ಕೆಲವೊಂದಿಷ್ಟು ಮಂದಿ ಹರಿಬರಿ ಬಿಡಿಸೋ ಇದ್ರೊಳಗಡೆ 3 plus 2 ಅನ್ನ ಮಾಡ್ಬಿಡ್ತಾರೆ. 5 ಬರುತ್ತೆ, 5 into 5 25 ಆಪ್ಷನ್ ಅಲ್ಲಿ ಇದೆ. ಅದನ್ನ ರೈಟ್ ಅಂತ ಮಾರ್ಕ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಕೇರ್ಫುಲಿ ನೀವನ್ನ ಬಿಡಿಸಬೇಕು. ಈಚ್ ಮಾರ್ಕ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನೆನಪಿರಲಿ, ಟಾರ್ಗೆಟ್ 90 ಇದೆ, ಬಟ್ ಟಾರ್ಗೆಟ್ 90 ಅಂತ ಇಟ್ಕೊಳ್ಬೇಡ್ರಿ. 120 ಕ್ರಾಸ್ ಮಾಡ್ಬೇಕನ್ನೋ ಟಾರ್ಗೆಟ್ ಅನ್ನ ಇಟ್ಕೊಳ್ರಿ. ಈಸಿಯಾಗಿ 100 ಔಟ್ ಆಫ್ 100 ಕ್ರಾಸ್ ಮಾಡೇ ಮಾಡ್ತೀವಿ. ಓಕೆ, ಸೊ 113ನೇ ಪ್ರಶ್ನೆ. 113ನೇ ಪ್ರಶ್ನೆ ಏನಾಗುತ್ತೆ ಅಂದ್ರೆ, ಗುಣಾಕಾರ ಎಂದರೆ ಸಂಕಲನ, ಸಂಕಲನ ಎಂದರೆ ವ್ಯವಕಲನ, ವ್ಯವಕಲನ ಎಂದರೆ ಭಾಗಾಕಾರ ಆದರೆ ಸಮೀಕರಣ, ಈ ಸಮೀಕರಣದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಜಸ್ಟ್ ಏನ್ ಮಾಡ್ಬೇಕಂತಂದ್ರೆ, ಜಸ್ಟ್ ಇಂಟರ್ಚೇಂಜ್ ದಟ್ ವೆರೆವರ್ ದ ಮಲ್ಟಿಪ್ಲಿಕೇಶನ್ ಇಸ್ ದೇರ್, addition is there, subtraction is there, division. Just you have to interchange it. So I will write it first one. ಗುಣಾಕಾರ ಎಂದರೆ ಸಂಕಲನ. So multiplication ಎಂದರೆ addition ಎಂದರೆ subtraction ಎಂದರೆ ಭಾಗಾಕಾರ. ಆದ್ರೆ ಸಮೀಕರಣದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 15 minus 5 multiplied by 4 plus 4 ಇದೆ. ಸೊ ಇದನ್ನ ಸೈನ್ ಚೇಂಜ್ ಮಾಡ್ರಿ. ಅದು ಮೈನಸ್ ಇದೆ. ಮೈನಸ್ ಅಂದ್ರೆ ಏನು?
divided by 5 ಅಂತ. So multiply addition 4 plus ಇದೆ plus minus 4. So 15 divided by 5 ಎಷ್ಟಾಗುತ್ತೆ 3 ಆಗುತ್ತೆ. So 3 plus 4 minus 4. So 3 plus 4 7 ಆಗುತ್ತೆ. 7 minus 4 is 3 ಆಗುತ್ತೆ. So 3 plus 4 is 7 minus 4 this is 3. Which option is correct? Option number 1. So option number 1 is correct. So next come to the 114. ಒಬ್ಬ ವ್ಯಾಪಾರಿಯು 20 ಕೆಜಿ ಆಲೂಗೆಡ್ಡೆಯನ್ನ 500 ರೂಪಾಯಿಗೆ ಕೊಂಡನು, ಅದನ್ನು 800 ರೂಪಾಯಿಗೆ ಮಾರಾಟ ಮಾಡುತ್ತಾನೆ. ಹಾಗಾದ್ರೆ ಆತನ ಶೇಕಡಾವಾರು ಲಾಭವು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಬ್ಬ ವ್ಯಾಪಾರಿಯು 20 ಕೆಜಿ ಆಲೂಗಡ್ಡೆಯನ್ನ 500 ರೂಪಾಯಿಗೆ ಕೊಂಡು ಅದನ್ನು 800ಕ್ಕೆ ಮಾರ್ತಾನೆ. ಆಬ್ವಿಯಸ್ಲಿ 300 rupees ಲಾಭ ಆಗಿದೆ. ಸೊ ಲಾಭ ಎಷ್ಟಿದೆ 800 ಮೈನಸ್ 500 ಎಷ್ಟು ಬರ್ತದ 300 ರೂಪಾಯಿ ಲಾಭ ಆಗಿದೆ. ಸೊ 300 ರೂಪಾಯಿ ಇಲ್ಲಿ ಲಾಭ ಆಗಿದೆ. ಹಾಗಾದ್ರೆ ಅವನ ಶೇಕಡಾ ಲಾಭ ಕೇಳಿದಾನೆ. ಸೊ ಶೇಕಡಾ ಲಾಭ ಟೋಟಲ್ ಲಾಭ ಎಷ್ಟಿದೆ 300. ಸೊ ಪ್ರೈಸ್ ಕಾಸ್ಟ್ ಪ್ರೈಸ್ ಎಷ್ಟಿದೆ 500 ಮಲ್ಟಿಪ್ಲೈ ಬೈ 100 ಮಾಡಿಬಿಟ್ರೆ ನಿಮ್ಗೆ ಶೇಕಡಾ ಲಾಭ ಸಿಗ್ತದ. ಇದೆರಡು 0 ಕ್ಯಾನ್ಸಲ್ ಆಯ್ತು. 5 1s are 5 20 into 3 is 60%. 60% ಏನಾಯ್ತು ಲಾಭ ಆಯಿತು. 60% ಲಾಭ ಆಗಿದೆ. ಆಪ್ಷನ್ ನಂಬರ್ 3 is the right answer. 60% ಲಾಭ ಆಗಿದೆ. ಓಕೆ. ಸೊ 115ನೇ ಪ್ರಶ್ನೆ ಇದು 115. ಸೊ ಪ್ರಶ್ನೆ ಭರತನು 30 ಫೀಟ್ ಇಂಟು 40 ಫೀಟ್ ಅಳತೆಯ ಒಂದು ಆಯತಾಕಾರದ ನಿವೇಶನವನ್ನು 1 ಚದರ ಅಡಿಗೆ ರೂಪಾಯಿ 500 ರಂತೆ ಕೊಂಡುಕೊಂಡರೆ ಆ ನಿವೇಶನದ ಒಟ್ಟು ಬೆಲೆಯು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಭರತ ಏನ್ ಮಾಡ್ತಾನೆ ಅಂತಂದ್ರೆ 30/40. ಸೊ 30/40 ಒಂದು ಫ್ಲಾಟ್ ಅನ್ನ ಆಯತಾಕಾರದ ಫ್ಲಾಟ್ ಅನ್ನ ಖರೀದಿ ಮಾಡ್ತಾನೆ. 1 ಚದರ ಅಡಿಗೆ ಅಂತಂದ್ರೆ ಉದ್ದನು ಅಗಲನು 1 ಫೀಟು. ಸೊ ಇಲ್ಲಿ ಬ್ರೆಡ್ ಅಂತ ನಾವೇನ್ ಕರಿತೀವಿ ಅದು 1 ಫೀಟು. ಅದಕ್ಕೆ ನಾವು 1 ಚದರ ಅಡಿ ಅಂತ ಕರಿತೀವಿ. ಸೊ 1 ಚದರ ಅಡಿ ಅಂತಂದ್ರೆ ಇದು 1 ಫೀಟು. ಸೊ ಈ ಕಡೆನೂ 1 ಫೀಟು. ಇದಕ್ಕೆ ನಾವು 1 ಚದರ ಅಡಿ ಅಂತ ಕರಿತೀವಿ. ಇಷ್ಟು 1 ಚದರ ಅಡಿಗೆ ರೂಪಾಯಿ 500 ಅಂತ ಆದ್ರೆ ಒಟ್ಟು ಬೆಲೆ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಏನ್ ಮಾಡ್ಬೇಕಂದ್ರೆ ಅದನ್ನ ಏರಿಯಾ ಕಂಡುಹಿಡಿಯಬೇಕು ಎಷ್ಟಾಗುತ್ತೆ ಅಂತ. ವೆರಿ ಸಿಂಪಲ್ ಇದು ಪ್ರಶ್ನೆ. ಸೊ ಇಲ್ಲಿ ಏರಿಯಾ ಕಂಡುಹಿಡಿಯಬೇಕು ಈಗ. ಸೊ ಏರಿಯಾ ಏನಾಗುತ್ತೆ ಅಂತಂದ್ರೆ 30 into 40. ಸೊ ಲೆಂತ್ ಇಂಟು ಬ್ರೆಡ್ ಎಷ್ಟಾಯ್ತು 1200 ಫೀಟ್. ಸೊ 1200 ಫೀಟ್ ಅಂತ. ಸೊ ಇಲ್ಲಿ 1 ಚದರ ಅಡಿಗೆ ಅಡಿ ಅಂದ್ರೆ ಫೀಟ್. ಸೊ ಅಡಿ ಅಂದ್ರೆ ಫೀಟ್. 1 ಚದರ ಅಡಿಗೆ ಈ ಕಡೆನೂ 1 ಫೀಟು. ಸೊ ಮೇಲ್ಗಡೆನೂ 1 ಫೀಟು. 1 ಚದರ ಅಡಿಗೆ 500 ರೂಪಾಯಿ ಆದ್ರೆ 1200 ಫೀಟ್ಗೆ ಎಷ್ಟಾಗುತ್ತೆ ಅಂತ. ಜಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ ದ 1200. ಜಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ 1200 multiplied by 500. So 12 5s are 60. ಎಷ್ಟು 0 4 0 ಇಡಬೇಕು. 2 4. ಸೊ ಎಷ್ಟಾಯ್ತು 6 lakh rupees ಅಂತ ಹೇಳ್ತೀವಿ. ಸೊ which option? Option number 4. 6 lakh rupees. 6 lakh rupees. Okay. So this is the 115th question. 115. ಸೊ 115ನೇ ಪ್ರಶ್ನೆ ಏನಂತಂದ್ರೆ ಇದು ಟೋಟಲ್ ಅಮೌಂಟ್ ಅನ್ನ ಕಂಡುಹಿಡಿದಿದೆ. ಸೊ ನೆಕ್ಸ್ಟ್ 116ನೇ ಪ್ರಶ್ನೆ ಇದು ಸಿಂಪಲ್. ಒಬ್ಬ ಬಾಲಕನು 18 ಕಿಲೋಮೀಟರ್ ದೂರವನ್ನು 2 ಗಂಟೆಗಳಲ್ಲಿ ಕ್ರಮಿಸಿದರೆ ಆತನ ಜವವು ಮೀಟರ್ ಪರ್ ಸೆಕೆಂಡ್ಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಇದು ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ ಫಿಸಿಕ್ಸ್ ಸಂಬಂಧಪಟ್ಟಿರುವಂತ ಒಂದು ಸಣ್ಣ ಕ್ವಶನ್ ಇದೆ. ಸೊ ಅದಕ್ಕಾಗಿ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಈ ಕ್ವಶನ್ ಆಗಿ ಲಾಸ್ಟ್ ಒಂದು ಕ್ವಶನ್ ಇದೆ. ನೆಕ್ಸ್ಟ್ ಏನಿದೆ ಅಂದ್ರೆ ಪೆಡಗಾಗಿ, ಮ್ಯಾಥ್ಸ್ ಪೆಡಗಾಗಿ ಇದೆ. ಓಕೆ. ಇದು ಜಸ್ಟ್ ವೆರಿ ಸಿಂಪಲ್. ಒಬ್ಬ ಬಾಲಕನು 18 ಕಿಲೋಮೀಟರ್ ದೂರವನ್ನು 2 ಗಂಟೆಗಳಲ್ಲಿ ಕ್ರಮಿಸಿದರೆ ಆತನ ಜವ ಅಂತ ಕೇಳಿದ್ದಾರೆ, ಸ್ಪೀಡ್ ಅಂತ ಕೇಳಿದ್ದಾರೆ. ಸೊ ಸ್ಪೀಡ್ ಅನ್ನ ಕಂಡುಹಿಡಿಯಬೇಕು. ಫಸ್ಟ್ ಕಿಲೋಮೀಟರ್ ಗಳಲ್ಲೇ ಸ್ಪೀಡ್ ಗಳನ್ನ ಕಂಡುಹಿಡಿಯೋಣ. ಈಗ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಎಷ್ಟಿದೆ 18 ಡಿವೈಡೆಡ್ ಬೈ 2. ಸೊ 2 1s are 2 9s are 9 ಕಿಲೋಮೀಟರ್ ಪರ್ ಅವರ್ ಆಯ್ತು. 9 ಕಿಲೋಮೀಟರ್ ಪರ್ ಅವರ್. ಬಟ್ ಇಲ್ಲಿ ಜವ ಎಷ್ಟರೊಳಗೆ ಕೇಳಿದ್ದಾರೆ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೇಳ್ಬೇಕು ನಾವು. ಇದರಲ್ಲಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅದು ಕಿಲೋಮೀಟರ್ ಪರ್ ಆಗಿದ್ದನ್ನ ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಮಾಡಬೇಕು. ವೆರಿ ವೆರಿ ಸಿಂಪಲ್.
18/5 ಅನ್ನುವಂತ ಒಂದು ಟರ್ಮ್ ನಿಮ್ಗೆ ಗೊತ್ತಿರಬೇಕು. 18/5. ಸೊ 18/5 ಈಗ ಒಂದು ಶಾರ್ಟ್ ಕಟ್ ಹೇಳ್ತೀನಿ ನೋಡ್ರಿ. ಕಿಲೋಮೀಟರ್ ಪರ್ ಅವರ್ ನಿಂದ ಮೀಟರ್ ಪರ್ ಸೆಕೆಂಡ್ ಮಾಡ್ಲಿಕ್ಕೆ, ಸೊ ಕಿಲೋಮೀಟರ್ ಅಂದ್ರೆ ಲೆಂತ್ ತುಂಬಾ ಮೆಜರ್ಮೆಂಟ್ ದೊಡ್ಡದಂತ ಹೇಳ್ತೀವಿ, ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಸ್ಮಾಲ್ ಅಂತ ಹೇಳ್ತೀವಿ. ಕಿಲೋಮೀಟರ್ ದಿಂದ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಾದ್ರೆ ಆ ಕೊಟ್ಟಂತ ಕಿಲೋಮೀಟರ್ಗೆ ಮಲ್ಟಿಪ್ಲೈಡ್ ಬೈ 5/18 ಮಲ್ಟಿಪ್ಲೈಡ್ ಬೈ 5/18 ಮಾಡ್ಬಿಟ್ರೆ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಈಗ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕಾಗುತ್ತೆ, ಅವಾಗ ಮಲ್ಟಿಪ್ಲೈಡ್ ಬೈ 18/5. ಇದನ್ನ ಯಾವ ರೀತಿ ನೆನ್ಪಿಟ್ಕೊಳ್ಬೇಕಂತ, 18 5 ತಲೆಯಲ್ಲಿ ಫಿಕ್ಸ್ ಇರಬೇಕು. ಕಿಲೋಮೀಟರ್ ಮೀಟರ್, ಇದರಲ್ಲಿ ಕಿಲೋಮೀಟರ್ ದೊಡ್ಡ ಕ್ವಾಂಟಿಟಿ, ಮೀಟರ್ ಸ್ಮಾಲ್ ಕ್ವಾಂಟಿಟಿ. ನೆನಪಿರ್ಲಿ, ದೊಡ್ಡ ಕ್ವಾಂಟಿಟಿ ಸ್ಮಾಲ್ ಕ್ವಾಂಟಿಟಿ. ದೊಡ್ಡ ಕ್ವಾಂಟಿಟಿಯಿಂದ ಸ್ಮಾಲ್ ಮೆಜರ್ಮೆಂಟ್ ಕನ್ವರ್ಟ್ ಮಾಡ್ತಿದ್ದೀವಿ ಅಂದ್ರೆ ಸ್ಮಾಲ್ ಸಂಖ್ಯೆ ಮೇಲ್ಗಡೆ ಬರಬೇಕು, 5/18. ಓಕೆ, ಈಗ ಸಣ್ಣ ಕ್ವಾಂಟಿಟಿಯಿಂದ ದೊಡ್ಡ ಕ್ವಾಂಟಿಟಿ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ದೊಡ್ಡ ನಂಬರ್ 18/5, 18 ಅನ್ನೋದು ಮೇಲ್ಗಡೆ ಬರಬೇಕು. ಸೊ ಈ ರೀತಿ ನೆನಪಿಟ್ಕೋಬೇಕು. ಇದು 9 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ 9 ಕಿಲೋಮೀಟರ್ ಪರ್ ಅವರ್ ಈಕ್ವಲ್ ಟು 9 ಇಂಟು ಮೀಟರ್ ಪರ್ ಸೆಕೆಂಡ್ ಗೆ ಗುಡ್ 5/18 ಮೀಟರ್ ಪರ್ ಸೆಕೆಂಡ್. 5/18 meter per second. 9 ones are 9 twos are 9 ones are 9 twos are then 5/2 meter per second. They are not given in the fraction form, decimal form. They given in the fraction form. So 2 ones are 2 twos are 4. Point 1 remained. 2 twos are 4. 1 remained 5. 2.5 meter per second. So speed is 2.5 meter per second. Option number 2 is the right answer. 2.5 meter per second. One physics question add agide. Idu mathematics section alli. Okay. So 117. So 117 ಇದು ಕೊನೆ ಪ್ರಶ್ನೆ. ನೆನಪಿರಲಿ, ಈ ಮಾದರಿ ಪ್ರಶ್ನೆ ಪತ್ರಿಕೆ CAC ಸೆಲ್ ಅವರು ರಿಲೀಸ್ ಮಾಡಿರುವಂತ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ 1. ಸೊ ಪೇಪರ್ ನಲ್ಲಿ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಪ್ಯೂರ್ಲಿ ಸಮ್ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ 27 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನೆನಪಿರಲಿ, 27 ಕ್ವಶನ್ ಕೇಳಿದ್ದಾರೆ. ಸೊ ಇದು ಲಾಸ್ಟ್ ಪ್ರಶ್ನೆ 27. ನೆನಪಿರಲಿ, ಪೆಡಗಾಗಿ ಲಾಸ್ಟ್ ಕೊನೆ 3 ಪ್ರಶ್ನೆ ಮಾತ್ರ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಿರುವಂತ. ಔಟ್ ಆಫ್ 30 ಕ್ವಶನ್ಸ್ ನಲ್ಲಿ 27 ಕ್ವಶನ್ ಪ್ಯೂರ್ಲಿ ಕ್ಯಾಲ್ಕುಲೇಷನ್ ಬೇಸ್ಡ್. ಕೊನೆ 3 ಪ್ರಶ್ನೆ ಮಾತ್ರ ಪೆಡಗಾಗಿಗೆ ಸಂಬಂಧಪಟ್ಟಿರುವಂತದ್ದು. ಸೊ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಪರ್ಫೆಕ್ಟ್ ಆಗಿಬಿಟ್ರೆ 27 ಮಾರ್ಕ್ಸ್ ಈಸಿಯಾಗಿ ನಾವು ಕ್ಯಾಚ್ ಮಾಡಬಹುದು. ನೆನಪಿರಲಿ, ಈ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ, ಸೊ 2022 ಈ ವರ್ಷದ ಈಗ ಬಿಟ್ಟಿರುವಂತ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕ್ಯಾಲ್ಕುಲೇಷನ್ ಬೇಸ್ಡ್ 27 ಕ್ವಶನ್ ಇದಾವೆ. ಎವ್ರಿ ಇಯರ್ ಏನ್ ಮಾಡಿರ್ತಾರೆ ಅಂತಂದ್ರೆ 20 ಕ್ವಶನ್ ಮಾತ್ರ ಇರ್ತವೆ. So 20, 20, 21, 20, 21 like that. But this year means this model question paper, they asked 27 question only based on the calculation. Last 3 questions are pedagogy, related to maths pedagogy. Okay. Now last question. So 117 ಇದು ಒಂದು ಲೋಹದ ಆಯತಾಕಾರದ ಬ್ಲಾಕ್ 21 ಸೆಂಟಿಮೀಟರ್ 17 ಸೆಂಟಿಮೀಟರ್ 24 ಸೆಂಟಿಮೀಟರ್ ಆಯಾಮಗಳನ್ನು ಹೊಂದಿದೆ. ಈ ಬ್ಲಾಕ್ ನ ಕರಗಿಸಿ ಗೋಳವನ್ನಾಗಿ ಮಾಡಿದಾಗ ಗೋಳದ ತ್ರಿಜ್ಯವು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಕ್ಯೂಬಾಯ್ಡ್ ಇದೆ. ಸೊ ಒನ್ ಮೆಟಾಲಿಕ್ ಕ್ಯೂಬಾಯ್ಡ್ ಮೆಜರ್ಮೆಂಟ್ಸ್ ಆರ್ 27 centimeter, 77 centimeter, 24 centimeter. These are the measures. And ಈ ಕ್ಯೂಬಾಯ್ಡ್ ಬ್ಲಾಕ್ ಅನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಕರಗಿಸಿ ಸೊ ಸ್ಪಿಯರ್ ಬ್ಲಾಕ್ ಅನ್ನ ಮಾಡಿದ್ದಾರೆ, ಸ್ಪಿಯರ್ ನಾಗಿ ಮಾಡಿದ್ದಾರೆ. ಸೊ ಹಾಗಾದ್ರೆ ಸ್ಪಿಯರ್ ನಾಗಿ ಮಾಡಿದ್ರೆ ಅದರ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್, ಒಂದು ಕಾನ್ಸೆಪ್ಟ್ ಅನ್ನು ನೀವು ನೆನಪಿಡಬೇಕು. ಇಲ್ಲಿ ಕ್ಯೂಬಾಯ್ಡ್ ಬ್ಲಾಕ್ ಅನ್ನ ಕರಗಿಸಿ ಸ್ಪಿಯರ್ ಬ್ಲಾಕ್ ಅನ್ನ ಮಾಡಿಬಿಟ್ರೆ ಅದರ ವ್ಯಾಲ್ಯೂಮ್ಸ್ ಸೇಮ್ ಇರ್ತದ, ಈಕ್ವಲ್ ಇರ್ತದ. ಯಾವುದೇ ಒಂದು ಬ್ಲಾಕ್ ಆಗಿರ್ಬೋದು, ಕ್ಯೂಬಾಯ್ಡ್, ಕ್ಯೂಬ್, ವಿಚ್ ಎವರ್ ಬ್ಲಾಕ್ ಮೇ ಬಿ, ಅದನ್ನ ಕರಗಿಸಿ ಬೇರೆ ಒಂದು ರೂಪಕ್ಕೆ ತಂದ್ಬಿಟ್ರೆ ಅದರ ವ್ಯಾಲ್ಯೂಮ್ ಈಕ್ವಲ್ ಆಗಿರುತ್ತೆ. ನೀವು ಈಕ್ವಲ್ ಮಾಡಬೇಕಾಗಿರೋದಿಲ್ಲ ವಾಲ್ಯೂಮ್. ಸೊ ಕ್ಯೂಬಾಯ್ಡ್ ವಾಲ್ಯೂಮ್ ಇಸ್ ಈಕ್ವಲ್ ಟು ದಿ ಸ್ಪಿಯರ್. ಸೊ ಗೋಳವನ್ನ ಸ್ಪಿಯರ್ ವಾಲ್ಯೂಮ್, ಇಲ್ಲಿ ಕ್ಯೂಬಾಯ್ಡ್.
So cuboid volume is equal to the sphere volume. Okay, cuboid volume LB into H is equal to 4 by 3 pi r cube. ಹಾಗಾದ್ರೆ LBH they given the measurement ಕೊಟ್ಟಿದ್ದಾರೆ 21 multiplied by 77 into 24 equal to 4 by 3 22 by 7 into r cube. Cancellation ಎಲ್ಲಾದ್ರೂ ಆದ್ರೆ cancellation ಮಾಡ್ಬಿಡಿ. So r cube is equal to the just this denominator sent to this side 21 77 24 ಇದು ಮೇಲ್ಗಡೆ ಹೋಗುತ್ತೆ 3 into 7 divided by 4 into 22. Okay, this numerators are come down here and 3 and 7 will go up. So just ಈ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 11 2s are 11 7s are 11 2s are 11 7s are 2 1s are 2 1s are 2 12s are and 4 1s are 4 3s are 4 1s are 4 3s are. So next r cube equal to ಈ 21 ಅನ್ನ ನಾನು ಹೆಂಗ್ ಬರೀತೀನಿ ಅಂದ್ರೆ 7 into 3 ಅಂತ ಬರೀತೀನಿ 7 into 3 and this 7 and this 3, so this 3 is here and this 3 and this 7. Okay, r cube ಇದೆ ಮೂರು ಪೇರ್ ಇದೆ ಇಲ್ಲಿ. So r cube equal to ಮೂರು ಪೇರ್ ಮಾಡ್ತೀನಿ 7 into 7 into 7 into 3 into, so 3 into 3. So r equal to cube root of 7 into 7 into 7 into 3 into 3 into 3 is equal to this 7 into 3, that is 21 centimeter. Which one is correct? Option number 2, 21 centimeter. Very simple na. ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಕೂತ್ಕೋಬಾರ್ದು. ನೋಡ್ರಿ ನಾನು ಯಾವುದನ್ನು ಮಲ್ಟಿಪ್ಲೈ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ದಿಸ್ ಡಿನಾಮಿನೇಟರ್ ಓನ್ಲಿ ಶಿಫ್ಟ್ ಇಂಟರ್ಚೇಂಜ್ ಮಾಡ್ತಾ ಕ್ಯಾನ್ಸಲೇಷನ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಕ್ಯೂಬ್ ರೂಟ್ ಮೂರದ್ದು ಒಂದು ಗುಂಪು ಮಾಡ್ತೀರಿ. ಸೊ ಇದು ಒಂದು ಗುಂಪು ಕ್ಯೂಬ್ ರೂಟ್ ಅಂದ್ರೆ ಇದರಲ್ಲಿ ಒಂದನ್ನ ಬರೀಬೇಕು, ಸೊ ಇದರಲ್ಲಿ ಒಂದನ್ನ ಬರೀಬೇಕು ಕ್ಯೂಬ್ ರೂಟ್. ಸೊ 7 into 3 21 ಸೆಂಟಿಮೀಟರ್. ಇಷ್ಟೊತ್ತಿನವರೆಗೂ ನಾವು 2022 TET ಗೆ ಸಂಬಂಧಪಟ್ಟಂತ ಪೇಪರ್ 1 ಗೆ ಸಂಬಂಧಪಟ್ಟಂತ ಮ್ಯಾಥಮೆಟಿಕ್ಸ್ ಕ್ವಶನ್ ಗಳನ್ನ ಸಾಲ್ವ್ ಮಾಡಿದ್ವಿ. ಎಲ್ಲ ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡಿದ್ದೀವಿ. ಓಕೆ, ಈ ಕ್ವಶನ್ ಪೇಪರ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ಎಕ್ಸಾಮ್ ಬರುತ್ತೆ. ಸೊ ಆದ ಕಾರಣ ಈ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ 27 ಕ್ವಶನ್ ಕ್ಯಾಲ್ಕುಲೇಷನ್ ಬೇಸ್ಡ್ ಆಗಿರೋದ್ರ ಕಾರಣ ಪ್ರಾಕ್ಟೀಸ್ ಮಾಡ್ರಿ. ಈ ಸಲಿನೂ ಅಬೌಟ್ 20 ಕೇಳಬಹುದು, ಮೇ ಬಿ ಎಕ್ಸಾಮ್ ಅಲ್ಲಿ ಅಬೌಟ್ 20 ಕ್ವಶನ್ಸ್ ಅನ್ನ ಕೇಳಬಹುದು, ಮೇ ಬಿ. ಸೊ ಅದಕ್ಕಾಗಿ ಪ್ರಾಕ್ಟೀಸ್ ಮಾಡ್ರಿ. ಇದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಈ ಗರಗು ಗರಗ್ ಯೂಟ್ಯೂಬ್ ಚಾನೆಲ್ ಅಂತ ಏನಿದೆ ಇದರಲ್ಲಿ ಪೇಪರ್ 2 ಸಹಿತ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಅದನ್ನ ಹುಡುಕಬಹುದು, ಅಥವಾ ಬೇರೆ ಬೇರೆ ವರ್ಷದನ್ನು ಪೇಪರ್ ಅನ್ನ ಸಾಲ್ವ್ ಮಾಡಿದ್ದೀನಿ. 2014 ಇಂದ ಇಲ್ಲಿವರೆಗೂ ಫುಲ್ ಎಕ್ಸ್ಪ್ಲನೇಷನ್ ಬೇಸ್ಡ್ ಓನ್ಲಿ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಅನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಮ್ ಕಾನ್ಸೆಪ್ಟ್ ಇನ್ ಇಂಗ್ಲಿಷ್ ಆಲ್ಸೋ ಅಂಡ್ ಇನ್ ಕನ್ನಡ ಆಲ್ಸೋ, ಬೋತ್ ಬೈಲ್ಯಾಂಗ್ವಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ವಶನ್ ಮಾತ್ರ ಕನ್ನಡದಲ್ಲಿ ಬರ್ತಿದ್ದೀನಿ. ಸೊ ಅದಕ್ಕಾಗಿ ವಿಡಿಯೋನ ಸರ್ಚ್ ಮಾಡಿದ್ರೆ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಸೊ ಎಲ್ಲರೂ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ಬೇರೆ ಎಜುಕೇಶನ್ ಬೇಸ್ಡ್ ಕಾನ್ಸೆಪ್ಟ್ ಒಂದಿಗೆ ನಿಮ್ ಮುಂದೆ ಹಾಜರಿರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.